ಹೆಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ನಾನು ನಯನ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಸೊ ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಇನ್ನು ಬರುವ 4 ಮಂತ್ಸ್, ಆಗಸ್ಟ್ ಆಗಿದೆ, ಇವಾಗ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಓಕೆ, ಸೊ ಬರುವ 4 ಮಂತ್ಸಲ್ಲಿ ಏನೆಲ್ಲ ಆಗುತ್ತೆ, ಯಾವ ಎನರ್ಜಿಯಲ್ಲಿ ನೀವಿರ್ತೀರಾ, ಯಾವುದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ ಆ್ಯಂಡ್ ಏನೆಲ್ಲ ಗೈಡೆನ್ಸ್ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಿದರೂ ಕೂಡ ಇದು ನಿಮಗೆ ರಿಸನೇಟ್ ಆಗುತ್ತೆ. ಓಕೆ, ಸೊ ಆ್ಯಂಡ್ ಯಾರೆಲ್ಲ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡಿದ್ದೀರಾ ನೋಡಿ, ಸ್ವಲ್ಪ ತಡವಾಗಿ ಬರ್ಬೋದು ನಿಮ್ಮ ರೀಡಿಂಗ್, ಬಿಕಾಸ್ ತುಂಬಾ ರೀಡಿಂಗ್ಸ್ ಇದೆ. ಸೊ ಹಾಗಾಗಿ ಸ್ವಲ್ಪ ಮ್ಯಾನೇಜ್ ಮಾಡೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತಲೇ ಹೇಳ್ಬೋದು, ಬಿಕಾಸ್ ಮನೆ ಇದು ಎರಡು, ಹಾಗಾಗಿ ಸೊ ಮೈಂಡ್ ಮಾಡಿಬಿಡಿ. ನನಗೆ ಗೊತ್ತಿದೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಸೊ ಎಸ್, ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಬರುತ್ತೆ. ಸೊ 2 ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ಚೂಸ್ ಮಾಡಿ. ಸೊ ಸ್ಪೆಷಲಿ ನನಗೆ ಫೇರೀಸ್ ಇದು ತುಂಬ ಎನರ್ಜಿ ಫೀಲ್ ಆಯಿತು. ಸೊ ಹಾಗಾಗಿ 2 ಇಮೇಜ್ ಫೇರೀಸ್ ಇದು ಬರ್ತಾ ಇದೆ. ಸೊ ಅದರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ. ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ, ಪೈಲ್ ನಂಬರ್ 1. ಯಾರು ನಂಬರ್ 1 ಫೇರೀಸ್ನ ಚೂಸ್ ಮಾಡಿದ್ದೀರಾ? ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಡಿಸೆಂಬರ್ ಎಂಡ್ ಒಳಗಡೆ ನಿಮ್ಮ ಲೈಫಲ್ಲಿ ತುಂಬಾ ಸಕ್ಸಸ್ ಸಿಗಬಹುದು. ನಿಮಗೆ ತುಂಬಾ ವಾರ್ಮ್ತ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಒಂದು ಒಳ್ಳೆ ನ್ಯೂ ಥಾಟ್ ಹೇಳ್ತಾರಲ್ವ, ಸೊ ಅಂಥ ಎನರ್ಜಿನ ನೋಡ್ತಾ ಇದ್ದೀನಿ. ಜೀವನದಲ್ಲಿ ಏನು ಬೇಕಾದರೂ ಆಗಲಿ, ಬಟ್ ಮೂವ್ ಫಾರ್ವರ್ಡ್, ಮುಂದೆ ಹೋಗೋದಕ್ಕೆ ನಿಮಗಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಸಕ್ಸಸ್, ಎಲ್ಲ ರೀತಿಯಲ್ಲಿ ಸಕ್ಸಸ್ ನಿಮಗೆ ದೊರಕಲಿದೆ. ಓಕೆ, ಸೊ ಆದಷ್ಟು ಪಾಸಿಟಿವಿಟಿಯಿಂದ ಇರಿ, ಆದಷ್ಟು ಎಂಥೂಸಿಯಮ್, ಉತ್ಸಾಹನ ತೊಗೊಂಡು ಬನ್ನಿ ಲೈಫಲ್ಲಿ. ಆದಷ್ಟು ನಿಮ್ಮ ಇನ್ನರ್ ಚೈಲ್ಡ್ ಏನಿದೆ ನೋಡಿ, ಅದನ್ನ ಆದಷ್ಟು ಲೈವ್ ಇಟ್ಕೊಳ್ಳಿ. ಆದಷ್ಟು ಹ್ಯಾಪಿನೆಸ್ಸಿಂದ ಯಾವುದೇ ಕೆಲಸ ಮಾಡ್ತೀರಾ ನೋಡಿ, ಅದನ್ನ ಹ್ಯಾಪಿನೆಸ್ಸಿಂದ ಮಾಡಿ. ಓಕೆ, ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಓಕೆ, ಆ್ಯಂಡ್ ನಗುವಂಥದ್ದು, ಓಪನ್ ಆಗಿ ನಗುವಂಥದ್ದು. ಕೆಲವೊಮ್ಮೆ ನಾವು ಹೇಗೆ ನಗ್ತೀವಿ ಅಂತಂದರೆ ಮೆಲ್ಲ ನಗ್ತೀವಿ, ಲೈಕ್ ಅದು ಹೃದಯಪೂರ್ವಕವಾಗಿ ಬರೋದಿಲ್ಲ. ಬಟ್ ಕೆಲವ್ರ ಜೊತೆ ಇದ್ದಾಗ ನಾವು ಎಷ್ಟೊಂದು ನಗ್ತೀವಿ ಅಂತಂದರೆ ಹೃದಯಪೂರ್ವಕವಾಗಿ ಬರುತ್ತೆ. ಸೊ ಅಂಥ ಎನರ್ಜಿ. ಸೊ ಇದರಲ್ಲಿ ನೀವು ಒಂದು ಮಗುವನ್ನು ನೋಡಿದರೆ ನೋಡಿ ಯಾವ ಥರ ನಗ್ತಾ ಇದೆ ಅನ್ನೋದು, ರೈಟ್. ಸೊ ತುಂಬಾ ಯೆಲ್ಲೋ ಎನರ್ಜಿ ಇದೆ, ತುಂಬಾ ಪಾಸಿಟಿವ್ ಆಗಿರೋದಕ್ಕೆ ಹೇಳ್ತಾ ಇದ್ದಾರೆ, ತುಂಬಾ ಕಾನ್ಫಿಡೆಂಟಿಂದ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಲೆಟ್ ಸಿ ಬರುವ 4 ಮಂತ್ಸಲ್ಲಿ ಯಾವ ಎನರ್ಜಿ ನಿಮ್ಮ ಸುತ್ತಮುತ್ತ ಇರುತ್ತೆ ಅಂತ ನೋಡೋಣ. ಪೈಲ್ ನಂಬರ್ 1. ಓಕೆ, ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಓಕೆ, ಫೂಲ್. ಓಕೆ, ಫೂಲ್ ಎನರ್ಜಿ ಇದೆ ಇಲ್ಲಿ. ಓಕೆ, ಪೈಲ್ ನಂಬರ್ 1. ಅಬಂಡೆನ್ಸ್ ಆ್ಯಂಡ್ ದ ಬರ್ಡನ್. ಓಕೆ, ಸೊ ನೋಡಿ, ಈ 4 ಮಂತ್ಸ್ ನಿಮಗೆ ಲೈಕ್ ಬರ್ಡನ್ ಕೂಡ ಇದೆ ಇಲ್ಲಿ, ರೈಟ್. ಆ್ಯಂಡ್ ಫ್ಲವರಿಂಗ್, ಅಫ್ಕೋರ್ಸ್ ಈ ಎಂಡಲ್ಲಿ ಏನಿದೆ ನೋಡಿ, ಡಿಸೆಂಬರ್ ಎಂಡಲ್ಲಿ ನೀವು ಬ್ಲೂಮ್ ಆಗ್ತೀರಾ, ಲೈಕ್ ಫ್ಲವರ್ ಥರ ಅರಳ್ತೀರಾ. ಓಕೆ, ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಫಿಸಿಕಲಿ, ಮೆಂಟಲಿ ನೀವು ತುಂಬಾ ಮೆಚ್ಯೂರ್ ಆಗ್ತಾ ಇದ್ದೀರಾ. ಪೈಲ್ ನಂಬರ್ 1. ಓಕೆ, ಬಟ್ ನನಗೆ ಸ್ವಲ್ಪ ಕೇರ್ಲೆಸ್ ಎನರ್ಜಿ ನೋಡ್ತಾ ಇದ್ದೀನಿ ನಾನು. ಆದಷ್ಟು ಕೇರ್ಲೆಸ್ ಮಾಡಬೇಡಿ. ಓಕೆ, ಸರಿಯಾದ, ನಾನು ಈ ಬಾಟಮ್ ಆಫ್ ದ ಡೆಕ್ ಅಲ್ಲಿ ಬಂದಿರುವಂತಹ ಕಾರ್ಡನ್ನು ಕೂಡ ಇಟ್ಕೊಳ್ತೀನಿ. ಓಕೆ, ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಹೆಚ್ಚಿನ ಬರ್ಡನನ್ನು ನೀವು ಫೀಲ್ ಮಾಡ್ಬೋದು, ಅಂಥ ಎನರ್ಜಿ ಇರುತ್ತೆ ಬರುವ 4 ಮಂತ್ಸ್, ಹೆಚ್ಚಿನ ಬರ್ಡನ್. ಬಟ್ ಇಲ್ಲಿ ನಿಮಗೆ ಏನು ಅಂತಂದರೆ, ಹೆಚ್ಚಿನ ಬರ್ಡನನ್ನು ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಓಕೆ, ಅಂತಂದರೆ ಬೇಡದೇ ಇರುವಂತಹ ವಸ್ತುಗಳನ್ನು, ವಿಷಯಗಳನ್ನು ನಮ್ಮ ಮೇಲೆ ಹೋಗುವಂಥದ್ದು ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮೆಂಟಲಿ ಪೀಸ್ ನಿಮಗೆ ಯಾರು ಕೊಡ್ತಾರೆ, ಮೆಂಟಲಿ ಪೀಸ್ ನಿಮಗೆ ಯಾವುದರಿಂದ ಸಿಗುತ್ತೆ ನೋಡಿ, ಅದರ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸೊ ಅಂಥ ಎನರ್ಜಿನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ಲೈಕ್ ಅಬಂಡೆನ್ಸ್ ಕೂಡ ಇದೆ. ಓಕೆ, ಅಬಂಡೆನ್ಸ್ ಕೂಡ ಇದೆ. ಸೊ ನಿಮ್ಮಲ್ಲಿರುವಂಥ ರಿಸೋರ್ಸಸ್ ಏನಿದೆ ನೋಡಿ, ಅದನ್ನ ಚೆನ್ನಾಗಿ ಯೂಸ್ ಮಾಡಿ.
ಎನಿ ಕೈಂಡ್ ಆಫ್ ಕೇರ್ಲೆಸ್ ಮಾಡೋದಕ್ಕೆ ಹೋಗಬೇಡಿ. ಬಟ್ ನನಗೆ ಇಲ್ಲಿ ಏನು ಅನಿಸುತ್ತೆ ಅಂತಂದರೆ ನೀವು ಕೇರ್ಲೆಸ್ ಮಾಡೋದಿಲ್ಲ, ನೀವು ಒಳ್ಳೆ ಥರದ ರೆಸ್ಪಾನ್ಸಿಬಿಲಿಟಿನ ನಿಭಾಯಿಸ್ತೀರ ಅಂತ ಅನಿಸುತ್ತೆ. ಬಿಕಾಸ್ ಬಾಟಮ್ ಆಫ್ ದ ಡೆಕ್ಕಲ್ಲಿ ಫ್ಲವರಿಂಗ್ ಬಂದಿದೆ. ಸೊ ಈ ಫ್ಲವರಿಂಗ್ ಸುಮ್ಮನೆ ಬಂದಿಲ್ಲ. ಸೊ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ ಈ 4 ಮಂತ್ಸಲ್ಲಿ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ದ ಫೂಲ್ ಇಟ್ಸ್ ಆಲ್ ಅಬೌಟ್ ಲೈಕ್ ಮೇಜರ್ ಬಂದಿದೆ. ಓಕೆ, ಸೊ ಮೇಜರ್ ಇವೆಂಟ್, ಇದು ಮೇಜರ್ ಅಂತಲೇ ಹೇಳ್ಬೋದು. ದ ಫುಲ್ ಕಾರ್ಡ್ ಕೇರ್ಲೆಸ್ ಮಾಡುವಂಥದ್ದು, ಇನ್ನೋಸೆನ್ಸ್ ಎನರ್ಜಿ. ಸೊ ಆದಷ್ಟು ಇನ್ನೋಸೆನ್ಸ್ ಎನರ್ಜಿಯಿಂದ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಆದಷ್ಟು ಲೈಫಲ್ಲಿ ಕ್ರಿಯೇಟಿವಿಟಿನ ಆ್ಯಡ್ ಮಾಡಿ. ಓಕೆ, ಬರುವ 4 ಮಂತ್ಸ್ ನನಗೆ ಆ ಥರ ಹೇಳಿ ಅನಿಸ್ತಾ ಇದೆ. ತುಂಬ ಕ್ರಿಯೇಟಿವಿಟಿ ಇರುವಂತಹ ವಿಷಯಗಳನ್ನು ಆ್ಯಡ್ ಮಾಡಿ. ಓಕೆ, ಆ್ಯಂಡ್ ಲಿವ್ ಇನ್ ದ ಮೂಮೆಂಟ್, ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದಕ್ಕೆ ಕಲೀರಿ. ನಿಮ್ಮನ್ನು ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿ ಡ್ರೆಸ್ಅಪ್ ಮಾಡುವಂಥದ್ದು ಇರ್ಬೋದು. ಸೊ ನೀವು ಎಲ್ಲ ಕಾರ್ಡಲ್ಲಿ ನೋಡಿದರೆ ನೋಡಿ ಅವರು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡಿದ್ದಾರೆ, ರೈಟ್? ಸೊ ಇಲ್ಲಿ ನನಗೆ ರೈನ್ಬೋ ಎನರ್ಜಿ ಕೂಡ ಕಾಣ್ತಾ ಇದೆ, ಹೋಪ್, ಪ್ರಾಮಿಸ್. ಓಕೆ, ಸೊ ಇಲ್ಲಿ ಡಿವೈನಿಂದ ಕೂಡ ನಿಮಗೆ ಪ್ರಾಮಿಸ್ ಇದೆ. ಪೈಲ್ ನಂಬರ್ 1 ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಓಕೆ, ಸ್ವಲ್ಪ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ನಿಮ್ಮ ನಾಲೆಜಲ್ಲಿ ಕೂಡ ಇಂಪ್ರೂವ್ಮೆಂಟನ್ನು ನಾನು ನೋಡ್ತಾ ಇದ್ದೀನಿ. ಓಕೆ, ನಾಲೆಜಲ್ಲಿ ಕೂಡ ತುಂಬ ಇಂಪ್ರೂವ್ಮೆಂಟ್ ಬರ್ತಾ ಇದೆ. ಪೈಲ್ ನಂಬರ್ 1. ಓಕೆ, ಬಟ್ ಎನರ್ಜಿ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಫ್ಲವರಿಂಗ್ ಎನರ್ಜಿನ ನೋಡ್ತಾ ಇದ್ದೀನಿ. ಸೊ ಎಲ್ಲ ರೀತಿಯಲ್ಲಿ ನಿಮಗೆ ಅಬಂಡೆನ್ಸ್, ನಿಮ್ಮ ಸುತ್ತಮುತ್ತ ಅಬಂಡೆನ್ಸ್ ಇರುತ್ತೆ ಎಲ್ಲ ರೀತಿಯಲ್ಲಿ. ಲೈಕ್ ಅದು ಕಲಿಯೋದ್ರಲ್ಲಿರ್ಬೋದು, ನಾಲೆಜಲ್ಲಿರ್ಬೋದು, ಹಣದಲ್ಲಿರ್ಬೋದು, ಎನಿ ಕೈಂಡ್ ಆಫ್ ಸಮೃದ್ಧಿ ಅಂತಂದರೆ ಅದು ಎಲ್ಲನೂ ಬಂತು. ಈವನ್ ಅದು ಹೆಲ್ತ್ ಕೂಡ ಬಂತು, ರೈಟ್? ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಬರ್ಡನ್ ಅಂತ ಅನಿಸ್ಬೋದು, ಬಟ್ ಇಲ್ಲಿ ಗೈಡೆನ್ಸ್ ಒಂದೇ. ಎಲ್ಲವನ್ನ ಬರ್ಡನ್ ಆಗಿ ತೊಗೊಳ್ಬೇಡಿ, ಕನ್ಫ್ಯೂಸ್ಡ್ ಆಗಬೇಡಿ. ಕ್ಲಾರಿಟಿನ ತೊಗೊಂಡು ಬನ್ನಿ, ಲೈಫಲ್ಲಿ ಏನು ಬೇಕು ಏನು ಬೇಡ ಅನ್ನೋದು. ಓಕೆ, ಸೊ ಲೆಟ್ಸ್ ಸಿ ಹೇಗಿರುತ್ತೆ ಎನರ್ಜಿ. ಈ ಥರ ಇರುತ್ತೆ, ಬಟ್ ನೋಡೋಣ ಬರುವ 4 ಮಂತ್ಸ್. ಪೈಲ್ ನಂಬರ್ 1. ಓಕೆ, ಸೊ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಓಕೆ, ಓಕೆ. ಸೊ ನನಗೆ ಹೆಲ್ತ್ ರಿಲೇಟೆಡ್ ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಹೆಲ್ತ್ ರಿಲೇಟೆಡ್ ಏನಾದರೂ ಇಶ್ಯೂ ಇದ್ದರೆ ಅದು ಎಂಡ್ ಆಗ್ತಾ ಇದೆ. ಓಕೆ, ಈ ಬರುವ 4 ಮಂತ್ಸಲ್ಲಿ ಎಂಡ್ ಆಗ್ತಾ ಇದೆ. ಓಕೆ, ಆ್ಯಂಡ್ ನೀವು ವಾಪಸ್ ಹ್ಯಾಪಿ ಲೈಫ್ ಏನಿದೆ ನೋಡಿ, ಅದನ್ನ ವಾಪಸ್ ನೀವು ಅಂತಂದರೆ ಮೊದಲು ನಿಮ್ಮ ಹೆಲ್ತಲ್ಲಿ ಯಾವ ಥರ ಸರಿಯಾಗಿತ್ತು ನೋಡಿ, ಲೈಕ್ ತುಂಬ ಹೆಲ್ದಿಯಾಗಿದ್ರಿ, ಅದೇ ಥರ ಹೆಲ್ದಿನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಓಕೆ, ಅದೇ ಇಟ್ಸ್ ಫ್ಲವರ್ ಆಗ್ತಾ ಇದ್ದೀರಾ, ನೀವು ವಾಪಸ್ ಫ್ಲವರ್ ಆಗ್ತಾ ಇದ್ದಾರೆ. ಸೊ ಹೆಲ್ತ್ ರಿಲೇಟೆಡ್ ಇಸ್ ಅ ವೆರಿ ಪಾಸಿಟಿವ್, ತುಂಬಾ ಪಾಸಿಟಿವ್ ಕಾರ್ಡ್ ಬಂದಿದೆ. 10 ಆಫ್ ಪೆಂಟಿಕಲ್ಸ್ ಎನರ್ಜಿ ಬಂದಿದೆ ಇಲ್ಲಿ. ಓಕೆ, ಸೊ ವಾಪಸ್ ನೀವು ಮೊದಲ ಹಾಗೆ ಫ್ಯಾಮ್ಲಿ ಜೊತೆ ಹೀಗೆ ಎಂಜಾಯ್ ಮಾಡ್ತಾ ಇದ್ರಿ ನೋಡಿ. ಅಂತಂದರೆ ಹೆಲ್ತ್ ರಿಲೇಟೆಡ್ ಏನಾದರೂ ನಿಮಗೆ ವರಿ ಇದ್ದದ್ದೇನಿದೆ ನೋಡಿ, ಅದು ಎಂಡ್ ಆಗ್ತಾ ಇದೆ. ಓಕೆ, ಸೊ ಹೆಲ್ತ್ ರಿಲೇಟೆಡ್ ಆ್ಯಂಡ್ ಸ್ಪಿರಿಚುವಾಲಿಟಿ ರಿಲೇಟೆಡ್ ನನಗೇನು ಅನಿಸ್ತಾ ಇದೆ ಅಂತಂದರೆ, ಲೈಕ್ ಸ್ಪಿರಿಚುವಾಲಿಟಿಯಲ್ಲಿ ನಿಮಗೆ ಸ್ವಲ್ಪ ಲೈಕ್ ನಿಮ್ಮ ಇಂಟ್ಯೂಷನ್ ಆ್ಯಂಡ್ ನಿಮ್ಮ ಮೈಂಡ್ ಅದೆರಡರಲ್ಲಿ ಯಾವುದನ್ನು ಚೂಸ್
ಮಾಡಬೇಕು ಅನ್ನೋದು ಕನ್ಫ್ಯೂಸ್ಡ್ ಆಗಬಹುದು. ಸೊ ಆ ಥರ ಏನಾದರೂ ಕನ್ಫ್ಯೂಸ್ಡ್ ಆದಾಗ ನಿಮಗೆ ಮೆಡಿಟೇಷನ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಮೆಡಿಟೇಷನ್ ಮಾಡುವಂಥ ಅವಶ್ಯಕತೆ ಇದೆ ಪೈಲ್ ನಂಬರ್ 1. ಓಕೆ, ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಮೆಡಿಟೇಷನ್ ಎಷ್ಟು ಇನ್ಕ್ಲೂಡ್ ಮಾಡ್ತೀರಾ ನೋಡಿ, ತುಂಬ ಒಳ್ಳೆಯದು. ಇದು ನಿಮಗೆ ವಿಸ್ಡಮನ್ನು ಕೂಡ ತಂದು ಕೊಡುತ್ತೆ, ಬಿಕಾಸ್ ಇಲ್ಲಿ ಅಬಂಡೆನ್ಸ್ ಆಲ್ರೆಡಿ ಇದೆ, ರೈಟ್? ಸೊ ಸ್ಪಿರಿಚುವಾಲಿಟಿಯಲ್ಲಿ ನಿಮಗೆ ಏನು ಅನಿಸುತ್ತೆ ಅಂತಂದರೆ, ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನಿದೆ ನೋಡಿ, ಅದನ್ನು ನಿಮಗೆ ಟ್ರಸ್ಟ್ ಮಾಡಬೇಕಾಗತ್ತೆ ನೀವು. ಓಕೆ, ಆ್ಯಂಡ್ ಸೊ ಈ ಒಂದು ಸಂದರ್ಭದಲ್ಲಿ ಸ್ಪಿರಿಚುವಾಲಿಟಿಯಲ್ಲಿ ನನಗೆ ಏನು ಅನಿಸುತ್ತೆ ಅಂತಂದರೆ, ನೀವೇನಾದರೂ ಮೆಡಿಟೇಷನ್ ಮಾಡ್ತಾ ಇದ್ದರೆ ಇವಾಗ ಬರುವ 4 ಮಂತ್ಸಲ್ಲಿ ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಓಕೆ, ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಆ್ಯಂಡ್ ನೀವು ಏನೋ ಮೆಂಟಲಿ ಕೂಡ ತುಂಬ ಸ್ಟ್ರಾಂಗ್ ಆಗ್ತೀರಾ, ಆ್ಯಂಡ್ ಸ್ಪಿರಿಚುವಲಿ ಕೂಡ. ಓಕೆ, ಅಂಥ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ನಿಮ್ಮ ಸ್ಪಿರಿಟ್ ಗೈಡ್, ನಿಮ್ಮ ಸ್ಪಿರಿಟ್ ಆ್ಯನಿಮಲ್ ನಿಮ್ಮ ಸಾಥ್ ಕೊಡ್ತಾ ಇದೆ ಪೈಲ್ ನಂಬರ್ 1 ಪೀಪಲ್. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಇಲ್ಲಿ ತನಕ ಯಾವುದು ನಿಮಗೆ ಕಾಣ್ತಾ ಇರಲಿಲ್ಲ ನೋಡಿ, ಕ್ಲಾರಿಟಿ ಸಿಗ್ತಾ ಇರಲಿಲ್ಲ, ಸ್ಟ್ರೆಸ್ ಅಂತ ಅನಿಸ್ತಾ ಇತ್ತು. ಸೊ ಅದರಲ್ಲಿ ನಾನು ರಿಲೀಫನ್ನು ನೋಡ್ತಾ ಇದ್ದೀನಿ. ರೈಟ್ ನಾವು ಕೂಡ ನಿಮ್ಗೆ ಏನಾದರೂ ಸ್ಟ್ರೆಸ್ ಏನಾದರೂ ಇದ್ದರೆ, ಎನ್ಸೈಟಿ ಏನಾದರೂ ಇದ್ದರೆ, ನಿಮಗೆ ಮೆಡಿಟೇಷನ್ ಮಾಡುವಂಥ ಅವಶ್ಯಕತೆ ಇದೆ. ಮೆಡಿಟೇಷನ್ ಮಾಡಿ, ತುಂಬ ಒಳ್ಳೆಯದು. ಹಮ್ಮಿಟ್ ಮೋಡನ್ನು ನೀವು ಚೂಸ್ ಮಾಡಿದರೆ ತುಂಬ ಒಳ್ಳೆಯದು. ಲೈಕ್ ನಿಮಗೋಸ್ಕರ ಟೈಮನ್ನು ತೊಗೊಳ್ಳುವಂಥದ್ದು. ಓಕೆ, ಸೊ ಇನ್ನು ಕರಿಯರ್ ಆ್ಯಂಡ್ ನನಗೆ ಫೈನಾನ್ಷಿಯಲ್ ರಿಲೇಟೆಡ್ ಇಲ್ಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ, ಫೈನಾನ್ಷಿಯಲ್ ರಿಲೇಟೆಡ್ ಬ್ಯಾಲೆನ್ಸ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಗಿವ್ ಆ್ಯಂಡ್ ರಿಸೀವ್ ಏನಿದೆ ನೋಡಿ, ಅದು ತುಂಬ ಬ್ಯಾಲೆನ್ಸ್ ರೀತಿಯಲ್ಲಿದೆ. ನೀವೆಷ್ಟು ಕೊಡ್ತಾ ಇದ್ದೀರಾ ನೋಡಿ, ಅಷ್ಟೇ ನಿಮಗೆ ಸಿಗ್ತಾ ಇದೆ ಬರುವ 4 ಮಂತ್ಸಲ್ಲಿ. ನನಗೆ ಅಂಥ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಎಸ್, ಇಲ್ಲಿ ನಾನು ಏನೋ ಹಣದಲ್ಲಿ ಸ್ಟೆಬಿಲಿಟಿನ ನೋಡ್ತಾ ಇದ್ದೀನಿ, ಹಾರ್ಮನಿನೆಸ್, ಸೊ ಹ್ಯಾಪಿ ಮನಿನ ನೋಡ್ತಾ ಇದ್ದೀನಿ. ಸೊ ಬಿಕಾಸ್ ಇದು ಅಬಂಡೆನ್ಸ್ ಕೆಳಗಡೆನೆ ಬಂದಿದೆ, ರೈಟ್? ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಎಸ್, ಹಣ ಏನಿದೆ ನೋಡಿ ಅದು ತುಂಬ ಏನೋ ಬ್ಯಾಲೆನ್ಸ್ ಆಗುತ್ತೆ. ಆ್ಯಂಡ್ ಹಣನ ತುಂಬ ವೈಸ್ಲಿ, ಕನ್ಸ್ಟ್ರಕ್ಟಿವ್ಲಿ ಆ್ಯಂಡ್ ಜುಡಿಷಿಯಲಿ ನೀವು ಅದನ್ನ ಸ್ಪೆಂಡ್ ಮಾಡ್ತೀರಿ. ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಆ್ಯಂಡ್ ಎಸ್, ತುಂಬ ಹಣ ರಿಲೇಟೆಡ್ ಬ್ಯಾಲೆನ್ಸ್ ಬರೋ 4 ಮಂತ್ಸ್ ಹಣ ರಿಲೇಟೆಡ್ ಬ್ಯಾಲೆನ್ಸ್ ಆಗಿರುತ್ತೆ. ಎಷ್ಟು ಖರ್ಚು ಮಾಡ್ತೀರಾ ನೋಡಿ, ಅಷ್ಟೇ ನಿಮಗೆ ಸಿಗುತ್ತೆ. ಆ ಥರ ಎನರ್ಜಿನ ನೋಡ್ತಾ ಇದ್ದೀನಿ. ಹಾಗೆ ನಿಮಗೇನಾದರೂ ಹೆಚ್ಚು ಲೈಕ್ ತುಂಬ ಹಣ ಬರ್ತಾ ಇದೆ ಅಂತಂದರೆ ನೀವು ಚಾರಿಟಿ ವರ್ಕ್ ಕೂಡ ಮಾಡ್ತೀರಾ. ಸೊ ಅಂಥ ಎನರ್ಜಿನ ನೋಡ್ತಾ ಇದ್ದೆ, ಮಾಡಲೂಬಹುದು ಕೂಡ. ಓಕೆ, ಸೊ ನಿಮಗೆ ಸ್ಪಿರಿಚುವಾಲಿಟಿಯಲ್ಲಿ ಇನ್ನೊಂದು ಹೇಳೋದಕ್ಕೆ ಹೋದೆ, ಇಲ್ಲಿ ನಿಮಗೆ ಶೂನ್ಯ ಆಗುವಂಥ ಅವಶ್ಯಕತೆ ಇದೆ ಪೈಲ್ ನಂಬರ್ 1. ಶೂನ್ಯಕ್ಕೆ ತರುವಂಥ ಅವಶ್ಯಕತೆ ಇದೆ. ಸೊ ಮೆಡಿಟೇಷನ್ ಮಾಡಿ, ದೇವರಲ್ಲಿ ವಿಶ್ವಾಸನ ಇಟ್ಕೊಳ್ಳಿ. ಡೆಫಿನೆಟ್ಲಿ ನೀವು ಕೆಲವರಲ್ಲಿ ತುಂಬ ಸ್ಪಿರಿಚುವಲ್ ಆಗಿದ್ದೀರಾ ಅಂತ ನನಗನ್ಸುತ್ತೆ. ಓಕೆ, ಇಲ್ಲಿ ಶೂನ್ಯ ಆಗುವಂಥ ಅವಶ್ಯಕತೆ ಇದೆ ನಿಮಗೆ. ನಿಮ್ಮ ಏನಿದೆ ಮೈಂಡಲ್ಲಿ ಹಲವಾರು ಥಾಟ್ಸ್ಗಳು ಬರುತ್ತೆ ಅಲ್ವಾ, ಅದನ್ನ ಶೂನ್ಯ ಮಾಡುವಂಥ ಅವಶ್ಯಕತೆ ಇದೆ. ಸೊ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ ಶೂನ್ಯ ಆಗೋ ತನಕ ಪೈಲ್ ನಂಬರ್ 1. ಸೊ ಇದು ನನಗೆ ಸ್ಪಿರಿಚುವಾಲಿಟಿಯಲ್ಲಿ ಇನ್ನೊಂದು ನನಗೆ ಮೆಸೇಜ್ ಸಿಕ್ತು, ಹಾಗಾಗಿ. ಆ್ಯಂಡ್ ಲವ್ ರಿಲೇಷನ್ಶಿಪ್ಪಲ್ಲಿ ನಾನು ಹೇಳಬೇಕು ಅಂತಂದರೆ ಸ್ವಲ್ಪ ಬರ್ಡನ್ನೆಸ್ ನಿಮ್ಗೆ ಆಗಬಹುದು. ಓಕೆ, ಆ್ಯಂಡ್ ಲೋನ್ಲಿನೆಸ್ ಫೀಲ್ ಆಗಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಬಿಕಾಸ್ 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಬರುವ 4 ಮಂತ್ಸಲ್ಲಿ ಕೆಲವೊಂದು ರಿಲೇಷನ್ಶಿಪ್ ಏನಿದೆ ನೋಡಿ, ಅದು ಎಂಡ್ ಆಗ್ಬೋದು, ಮೇ ಬಿ, ಇಲ್ಲಾಂದರೆ ಮೂವ್ ಫಾರ್ವರ್ಡ್ ಮುಂದೆ ಹೋಗಬಹುದು. ಓಕೆ, ಅಂಥ ಎನರ್ಜಿ ಅಂತಂದರೆ ಬಿಟ್ಟು ಮುಂದೆ ಹೋಗುವಂಥದ್ದು, ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಅಂತಂದರೆ ನಿಮ್ಮ ಮುಂದೆ ಬೇರೆ ಆಪ್ಷನ್ಸ್ಗಳು ಬರಬಹುದು ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಬಟ್ ಈ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಲ್ಯಾಕ್ ಆಗಿ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ, ಹೋಪ್ಲೆಸ್ ಆಗುವಂಥ ಅವಶ್ಯಕತೆ ಇಲ್ಲ ರಿಲೇಷನ್ಶಿಪ್ಪಲ್ಲಿ. ಸೊ ಬರ್ಡನ್ ಏನು ಗೊತ್ತೋ, ಒಬ್ರಿಗೊಬ್ಬರು ಸ್ಪೇಸನ್ನು ಕೊಡಿ, ಅದು ತುಂಬ ಇಂಪಾರ್ಟೆಂಟ್. ಒಬ್ರಿಗೊಬ್ಬರು ಸ್ಪೇಸನ್ನು ಕೊಡುವಂಥ ಅವಶ್ಯಕತೆ ಇದೆ. ಓಕೆ, ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಪೈಲ್ ನಂಬರ್ 1 ರಿಲೇಷನ್ಶಿಪ್ಪಲ್ಲಿ. ಓಕೆ,
ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಹಣದ ಬಗ್ಗೆ ಏನೋ ಅಂತಂದರೆ ಹಣದ ಬಗ್ಗೆ ನೀವು ಏನು ಹೇಳ್ತಾರೆ, ಹಣನ ಮಧ್ಯೆ ತರಬೇಡಿ ರಿಲೇಷನ್ಶಿಪ್ಪಲ್ಲಿ. ಓಕೆ, ಐ ಫೀಲ್ ಲೈಕ್ ವೆರಿ ಸ್ಟಕ್ ಎನರ್ಜಿ ಕೂಡ ಏನೋ, ಸೊ ಆ ಥರ ನನಗೆ ಅನ್ನಿಸ್ತಾ ಇದೆ. ಹೆಲ್ಪ್ ಕೇಳುವಂಥ ಅವಶ್ಯಕತೆ ಇದೆ ನಿಮಗೆ ಫೈಲ್ ನಂಬರ್ 1 ರಿಲೇಷನ್ಶಿಪ್ಪಲ್ಲಿ. ಹೆಚ್ಚು ಬರ್ಡನ್ನ ಫೀಲ್ ಮಾಡಿ ಆ್ಯಂಡ್ ಏನೋ ಒತ್ತಡನ ಕೊಡಬೇಡಿ ರಿಲೇಷನ್ಶಿಪ್ಪಲ್ಲಿ. ಏನೋ ಮಾತಾಡಲೇಬೇಕು, ಆಗಲೇಬೇಕು, ಹೋಗಲೇಬೇಕು. ನನಗಿಲ್ಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ ಸ್ವಲ್ಪ ಟೈಮ್ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ಲವ್ ರಿಲೇಷನ್ಶಿಪ್ಪಲ್ಲಿ. ಅಂತಂದರೆ ಸ್ಪೇಸ್, ಒಬ್ರಿಗೊಬ್ಬರು ಸ್ಪೇಸ್ ಕೊಡುವಂಥ ಅವಶ್ಯಕತೆ ಇದೆ. ನನಗೇನು ಅನಿಸ್ತಾ ಇದೆ ಅಂತಂದರೆ ಈ 4 ಮಂತ್ಸ್ ಏನಿದೆ ನೋಡಿ, ಹೆಚ್ಚು ನಿಮ್ಮ ಸ್ಪಿರಿಚುವಾಲಿಟಿ ಕೇಳ್ತಾ ಇದೆ. ಆದಷ್ಟು ಸ್ಪಿರಿಚುವಲ್ ಆಗುವಂಥ ಅವಶ್ಯಕತೆ ಇದೆ. ಕೆಲವರು ಆಲ್ರೆಡಿ ಆಗಿರಬಹುದು, ಬಟ್ ಆಗುವಂಥ ಅವಶ್ಯಕತೆ ಇದೆ ನಿಮಗೆ ಇಲ್ಲಿ. ಓಕೆ, ಸೊ ಲೆಟ್ಸ್ ಸಿ ಬರುವ 4 ಮಂತ್ಸ್ ಒಳಗಡೆ ನೀವು ಏನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡೋಣ ನಿಮ್ಮ ಕಡೆ. ಸೊ ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1, ಒಳ್ಳೆ ರಿಲೇಷನ್ಶಿಪ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಒಳ್ಳೆ ಪಾರ್ಟ್ನರ್ಶಿಪ್ಪನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಸೆಲ್ಫ್ ಲವ್, ಸೆಲ್ಫ್ ಕೇರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ತುಂಬ ಸ್ಟ್ರೆಂತ್, ಕಂಪ್ಯಾಷನೇಟನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ನೀವು ಪಾರ್ಟ್ನರ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ನೀವು ಜನರನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಫೈಲ್ ನಂಬರ್ 1. ಸೊ ಬೇರೆ ಏನನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಫೈಲ್ ನಂಬರ್ 1. ಓಕೆ, ಒಂದು ಒಳ್ಳೆ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ನೀವು, ಬಿಕಾಸ್ ಕಿಂಗ್ ಆಫ್ ಸೋರ್ಡ್ಸ್ ಬಂದಿದೆ. ಮೆಚ್ಯೂರಿಟಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್, ಚೇಂಜನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ನೀವಿಲ್ಲಿ. ಓಕೆ, ನನಗಿಲ್ಲಿ ಚಾನಲ್ ಆಯಿತು. ಮೆಂಟಲ್ ಪೀಸನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ವಾವ್, ದಟ್ಸ್ ರಿಯಲಿ ನೈಸ್. ಓಕೆ, ನೀವು ನಿಮ್ಮ ಸೋಲ್ಮೇಟನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಸೊ ಸೋಲ್ಮೇಟನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಸಮ್ ಹೌ ಇಲ್ಲಿ ಇದು ಪಾಸಿಟಿವ್ ಅಂತಲೇ ಹೇಳ್ಬೋದು, ಇದು ನೆಗೆಟಿವ್ ಅಂತಲೇ ಕೂಡ ಹೇಳ್ಬೋದು. ಕೆಲವರು ನಿಮ್ಮ ಎಕ್ಸನ್ನು ಬಾಟಮ್ ಆಫ್ ದ ಡೆಕ್ ಟೆಂಪ್ರೆನ್ಸ್. ಸೊ ಎಸ್, ಅಗೇನ್ 2 ಆಫ್ ಕಪ್ಸ್ ಇದೆ ಇಲ್ಲಿ. ಸೊ ನೀವು ಬ್ಯಾಲೆನ್ಸನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ ಫೈಲ್ ನಂಬರ್ 1 ಆ್ಯಂಡ್ ಹೀಲಿಂಗನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ದಟ್ಸ್ ರಿಯಲಿ ನೈಸ್, ರೈಟ್? ಸೊ ಎಸ್, ಇನ್ನೊಂದು ಏನು ನನಗಿಲ್ಲಿ ಅದೇ ನಾನು ಹೇಳಿದೆ ಅಲ್ವಾ. ಸೊ ಇಲ್ಲಿ ಆಲ್ಸೋ ನಾನು 16 ನೋಡಿದೆ ಕ್ಯಾಮ್ರಾದಲ್ಲಿ. ನಂಬರ್ 6 ಈಸ್ ಆಲ್ ಅಬೌಟ್ ಹಾರ್ಮನಿ, ಪೀಸ್, ಗುಡ್ ರಿಲೇಷನ್ಶಿಪ್. ಆ್ಯಂಡ್ ನಂಬರ್ 1 ಈಸ್ ಆಲ್ ಅಬೌಟ್ ನ್ಯೂ ಬಿಗಿನಿಂಗ್. ಮೇ ಬಿ ರಿಲೇಷನ್ಶಿಪ್ಪಲ್ಲಿ ನ್ಯೂ ಬಿಗಿನಿಂಗ್ ಇರ್ಬೋದು, ಹೆಲ್ತಲ್ಲಿ ನ್ಯೂ ಬಿಗಿನಿಂಗ್ ಇರ್ಬೋದು, ಬಟ್ ಇಲ್ಲಿ ರೀಕನೆಕ್ಟ್ ಮಾಡ್ದನ್ನು ನೋಡ್ತಾ ಇದ್ದೀನಿ ನಾನು. ಓಕೆ, ಸೊ ಗುಡ್ ಕಮ್ಯುನಿಟಿನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಪಾಸ್ಟ್ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ ಫೈಲ್ ನಂಬರ್ 1 ಪೀಪಲ್, ಬಿಕಾಸ್ 6 ಆಫ್ ಕಪ್ ಪಾಸ್ಟ್ ಬಗ್ಗೆ ಕೂಡ ಮಾತಾಡುತ್ತೆ. ಓಕೆ, ಸೊ ಲೆಟ್ಸ್ ನಿಮ್ಗೇನು ಗೈಡೆನ್ಸ್ ಇದೆ ಅಂತ ನೋಡೋಣ. ಬರುವ 4 ಮಂತ್ಸ್ ಇದೆ ಫೈಲ್ ನಂಬರ್ 1. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಕ್ವೀನ್ ಆಫ್ ದ ಯೂನಿಕಾರ್ನ್ಸ್, ಯು ಆರ್ ಬ್ಲೆಸ್ಡ್ ವಿತ್ ಲವ್, ಕಂಪ್ಯಾಷನ್ ಆ್ಯಂಡ್ ವಿಸ್ಡಮ್. ಸೊ ಅದೇ ನಾನು ಹೇಳಿದೆ ಅಲ್ವಾ ನಿಮಗೆ. ಸೊ ನಿಮ್ಮ ಇನ್ನರ್ ಚೈಲ್ಡ್ ಏನಿದೆ ನೋಡಿ, ನಿಮ್ಮ ಇನ್ನರ್ ಚೈಲ್ಡ್ ಅದನ್ನು ಆದಷ್ಟು ಲೈವ್ ಹಿಡಿ, ಇನ್ನರ್ ಚೈಲ್ಡನ್ನು. ಸೊ ಇನ್ನರ್ ಚೈಲ್ಡ್ ಜೊತೆ ಕನೆಕ್ಟ್ ಆಗೋದಕ್ಕೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇನ್ನರ್ ಚೈಲ್ಡ್ ಜೊತೆ ಕನೆಕ್ಟ್ ಆಗಿ ಒಂದು ಆ್ಯಂಡ್ ಯು ಆರ್ ಬ್ಲೆಸ್ಡ್, ನೀವು ಆಲ್ರೆಡಿ ಬ್ಲೆಸ್ಡ್ ಇದ್ದೀರಾ ಫೈಲ್ ನಂಬರ್ 1. ಲವ್ ಆ್ಯಂಡ್ ಕಂಪ್ಯಾಷನ್, ಏನು ಲೈಕ್ ಫೈಲ್ ನಂಬರ್ 1 ಪೀಪಲ್ ಹೇಗೆ ಅಂತಂದರೆ ನೀವು ಆಲ್ರೆಡಿ ತುಂಬಾ ಬೇರೆಯವರಿಗೆ ಪ್ರೀತಿ ಕೊಡುವಂಥ, ತುಂಬಾ ರಿಸೀವ್ ಮೋಡಲ್ಲಿ ಇರುವಂತಹ ಪರ್ಸನ್ಸ್ ನೀವು. ಬೇರೆಯವರಿಗೆ ಸಹಾನುಭೂತಿನ ತೋರಿಸೋದಿರ್ಬೋದು, ಪ್ರೀತಿನ ತೋರಿಸ್ಬೋದು. ಸೊ ಯು ಆರ್ ಆಲ್ರೆಡಿ ಬ್ಲೆಸ್ಡ್, ಇದು ಆಲ್ರೆಡಿ ನಿಮ್ಮಲ್ಲಿದೆ. ನೀವು ಹುಟ್ಟುವಾಗಲೇ ಇದು ನಿಮ್ಮಲ್ಲಿ ಆಲ್ರೆಡಿ ಇದೆ. ಓಕೆ, ವಿತ್ ಲವ್, ಕಂಪ್ಯಾಷನ್ ಆ್ಯಂಡ್ ವಿಸ್ಡಮ್, ನಿಮ್ಮಲ್ಲಿ ಎಲ್ಲ ಥರದ ವಿಸ್ಡಮ್ ಕೂಡ ಇದೆ ಫೈಲ್ ನಂಬರ್ 1. ಸೊ ಅದನ್ನ ಚೆನ್ನಾಗಿ ಯೂಸ್ ಮಾಡಿ, ಬಿಕಾಸ್ ಇಲ್ಲಿ ಅಬಂಡೆನ್ಸ್ ಕೂಡ ಬಂದಿದೆ, ಅದೇ ನಾನು ಹೇಳಿದೆ ಅಲ್ವಾ. ಸೊ ಅದು ಕೂಡ ಕ್ವೀನ್ ಎನರ್ಜಿ ಬಂದಿದೆ. ಸೋಲ್ ಪರ್ಪಸ್, ಓಕೆ, ಆ್ಯಕ್ಟ್ ಆನ್ ಯುವರ್ ಸೋಲ್ ಪರ್ಪಸ್ ಟುಡೇ. ಸೊ ನಿಮಗೆ ನಿಮ್ಮ ಸೋಲ್ ಪರ್ಪಸ್ ಮೇಲೆ ಹೆಚ್ಚಿನ ಗಮನನ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ.
ಇಟ್ಸ್ ನಾಟ್ ಲೈಕ್ ಲೈಫ್ ಪರ್ಪಸ್, ಇಟ್ ಈಸ್ ಅ ಸೋಲ್ ಪರ್ಪಸ್. ನಿಮ್ಮ ಸೋಲ್ ಪರ್ಪಸ್ ಏನು ಅನ್ನೋದು. ಓಕೆ, ಸೊ ಎಸ್, ಆ್ಯಂಡ್ ಇದು 11 ನಂಬರ್ನ ತಿಳಿಸುತ್ತೆ, ಇದು 7. ಆ್ಯಕ್ಟ್ ಆನ್ ಯುವರ್ ಸೋಲ್ ಪರ್ಪಸ್ ಟುಡೇ. ಸೊ ನೋಡಿ, ನಿಮ್ಮ ಸೋಲ್ ಪರ್ಪಸ್ ಏನು ಅನ್ನೋದನ್ನು, ವಿಸ್ಡಮ್, ಆ್ಯಕ್ಟ್ ವಿತ್ ವಿಸ್ಡಮ್ ಆ್ಯಂಡ್ ಪೀಪಲ್ ವಿಲ್ ರೆಸ್ಪೆಕ್ಟ್ ಯು. ಆ್ಯಕ್ಟ್, ನಿಮಗೆ ಆ್ಯಕ್ಟ್ ವರ್ಡ್ ಏನಿದೆ ನೋಡಿ, ಅದು ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು. ಪೈಲ್ ನಂಬರ್ 1. ಓಕೆ, ವಿಸ್ಡಮ್ ಜೊತೆ ವರ್ಕ್ ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದೆ. ಪೈಲ್ ನಂಬರ್ 1 ವಿಸ್ಡಮ್ ಕೂಡ ನಿಮಗೆ ಲೈಕ್ ವರ್ಡ್ ತುಂಬ ಸಿಗ್ನಿಫಿಕೆಂಟ್. ಓಕೆ, ಲೆಟ್ಸ್ ಸಿ ಬೇರೇನು ಗೈಡೆನ್ಸ್ ಇದೆ ನೋಡೋಣ. ಪೈಲ್ ನಂಬರ್ 1ಗೆ ಬ್ಯಾಲೆನ್ಸ್. ಓಕೆ, ಗ್ರೌಂಡ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಗ್ರೌಂಡ್ ಮಾಡುವಂಥ ಅವಶ್ಯಕತೆ ಇದೆ, ಬ್ಯಾಲೆನ್ಸ್ ಮಾಡುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 1 ಮೇ ಬಿ ಇದು ನಿಮ್ಮ ಶೆಡ್ಯೂಲನ್ನು ಮ್ಯಾನೇಜ್ ಮಾಡೋದಿರಬಹುದು, ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಬಟ್ ಯು ಹ್ಯಾವ್ ಟು ಮ್ಯಾನೇಜ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ತುಂಬಾ ಎಮೋಷನ್ಸ್ ವಿಷಯಗಳನ್ನೇ ಡೇ ಟು ಡೇ ಲೈಫ್ ಬಗ್ಗೆ ನಾವು ತುಂಬಾ ಎಮೋಷನ್ಸ್ನ ಫೀಲ್ ಮಾಡ್ತೀವಿ, ರೈಟ್? ಸೊ ಅದು ಮಾಡುವಂಥ ಅವಶ್ಯಕತೆ ಇಲ್ಲ, ಡಿಕ್ಲೇಟರ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಕೆಲವೊಂದು ವಿಷಯಗಳನ್ನು ಟೈಡಿ ಆಫ್ ಯುವರ್ ಲೈಫ್ ಸೊ ಯು ಕ್ಯಾನ್ ಮೇಕ್ ಸ್ಪೇಸ್ ಫಾರ್ ಸಮಥಿಂಗ್ ಬೆಟರ್. ಸೊ ಒಳ್ಳೆಯ ವಿಷಯಕ್ಕೆ ನೀವು ಏನೋ ಸ್ಪೇಸನ್ನು ಕ್ರಿಯೇಟ್ ಮಾಡ್ಬೋದು. ಯಾವುದು ಅನ್ವಾಂಟೆಡ್ ವಿಷಯಸ್ ಇದೆ ನೋಡಿ, ಅದನ್ನ ಅನ್ವಾಂಟೆಡ್ ವಸ್ತುಗಳು ಏನಿದೆ ನೋಡಿ, ಅದನ್ನ ಡಿಕ್ಲೇಟರ್ ಮಾಡುವಂಥ ಅವಶ್ಯಕತೆ ಇದೆ. ಮನೆಯ ಒಳಗೆ ಕೂಡ ಇಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನಿಮ್ಮ ಲೈಫಲ್ಲಿ ಕೂಡ ಇಡುವಂಥ ಅವಶ್ಯಕತೆ ಇಲ್ಲ. ಮೇ ಬಿ ಮೆಸೇಜಸ್ ಇರ್ಬೋದು, ಓಲ್ಡ್ ಮೆಸೇಜಸ್, ಎನಿ ಕೈಂಡ್ ಆಫ್ ನಿಮ್ಮ ಮನೇಲಿ ಬೇಡದೇ ಇರುವಂಥದ್ದು ಕೂಡ ಅದನ್ನು ಕೂಡ ಹೊರಗೆ ಹಾಕುವಂಥ ಅವಶ್ಯಕತೆ ಇದೆ ನಿಮಗೆ. ಸೊ ಆವಾಗಲೇ ಹೊಸ ಎನರ್ಜಿ ನಿಮ್ಮ ಲೈಫಲ್ಲಿ ಎಂಟರ್ ಆಗುತ್ತೆ. ಯು ಆರ್ ಕೈಂಡ್ ಆಫ್ ಅ ಬಿಗ್ ಡೀಲ್, ಸೊ ಸ್ಟಾರ್ಟ್ ಆ್ಯಕ್ಟಿಂಗ್ ಲೈಕ್ ಇಟ್. ಸೊ ನಿಮಗೆ ಆ್ಯಕ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 1 ಆ್ಯಕ್ಟ್, ಅಗೇನ್ ಇಲ್ಲಿ ಆ್ಯಕ್ಟಿಂಗ್ ಬಂದಿದೆ, ಆ್ಯಕ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಮೀನ್ಸ್ ಎಲ್ಲನೂ ಆಲ್ರೆಡಿ ಆಗಿದೆ ಅನ್ನುವಂಥದ್ದು. ಓಕೆ, ಸೊ ಎಲ್ಲವೂ ನಿಮ್ಮ ಹತ್ರ ಇದೆ ಅನ್ನುವಂಥದ್ದು. ಓಕೆ, ಆ್ಯಂಡ್ ಇನ್ನು ಏನಾದರೂ ನೀವು ಆ್ಯಕ್ಟ್ ಮಾಡ್ತಾ ಇದ್ದರೆ ಲೈಕ್ ಟ್ರೂ ಸೆಲ್ಫ್, ನಿಮ್ಮ ಟ್ರೂ ಸೆಲ್ಫ್ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸೊ ಲೆಟ್ ಸಿ ಇದರಿಂದ ನಿಮ್ಗೇನು ಮೆಸೇಜ್ ಇದೆ ಅಂತ ನೋಡೋಣ. ಪೈಲ್ ನಂಬರ್ 1 ಇಷ್ಟು ಬಂದಿದೆ, ನೋಡೋಣ ಏನೆಲ್ಲ ಇದೆ ಅಂತ. ಪೈಲ್ ನಂಬರ್ 1 ಯು ಕ್ಯಾನ್ ಅಚೀವ್ ಆಲ್ ಯುವರ್ ಗೋಲ್ಸ್ ಬಟ್ ಬಿ ಪೇಷನ್ಸ್. ಸೊ ನಿಮಗೆ ನಿಮ್ಮ ಗೋಲ್ಸನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಇದೆ, ಬಟ್ ಪೇಷನ್ಸ್ ಇರೋದಕ್ಕೆಲ್ಲ ಹೇಳಿ. ಡೋಂಟ್ ಎಕ್ಸ್ಪೆಕ್ಟ್ ಟೂ ಮಚ್, ನಾಟ್ ಗೋನ ಹ್ಯಾಪನ್. ಹೆಚ್ಚು ಎಕ್ಸ್ಪೆಕ್ಟ್ ಮಾಡಬೇಡಿ, ಅದು ಆಗೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಡೋಂಟ್ ಎಕ್ಸ್ಪೆಕ್ಟ್ ಟೂ ಮಚ್. ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್, ಬೇರೆಯವರಿಂದ ನಿಮಗೆ ಸಹಾಯನ ಕೇಳುವಂಥ ಅವಶ್ಯಕತೆ ಇದೆ. ಓಕೆ, ಸೊ ವಾಟ್ ಎಲ್ಸ್? ಶಟ್ ಯುವರ್ ಮೌತ್. ಓಕೆ, ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಹೆಚ್ಚು ಮಾತಾಡಬೇಡಿ, ಆ್ಯಕ್ಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಅದೇ ನಾನು ಹೇಳ್ದೆ ಅಲ್ವಾ, ಹೆಚ್ಚು ಮಾತು ಬೇಡ. ಓಕೆ, ಸೊ ಫ್ಲೈ ಹೈ ವಿತ್ ಯೋರ್ ಡ್ರೀಮ್ಸ್ ಆ್ಯಂಡ್ ಮೇಕ್ ಇಟ್ ರಿಯಲ್, ನಾಟ್ ಇನ್ ಇಮ್ಯಾಜಿನೇಷನ್. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಡ್ರೀಮ್ಸ್ ಏನಿದೆ ನೋಡಿ ಅದನ್ನ ಫುಲ್ಫಿಲ್ ಮಾಡಿ, ರಿಯಾಲಿಟಿಗೆ ಪರಿವರ್ತನೆ ಮಾಡಿ, ಇಮ್ಯಾಜಿನೇಷನ್ಗೆಲ್ಲ. ಯು ಆರ್ ಗೋಯಿಂಗ್ ಟು ಮೆಟ್ ಒನ್. ಓಕೆ, ಎಸ್, ನೀವು ಯಾರನ್ನೊಬ್ಬರನ್ನ ಭೇಟಿ ಆಗ್ತಾ ಇದ್ದೀರಾ ಬರುವ ಲೈಕ್ 4 months ಒಳಗಡೆ. ಪಾರ್ಟ್ ಟೈಮ್ ಜಾಬ್, ಡೂ ಸಮಥಿಂಗ್ ಟು ಫೈನಾನ್ಷಿಯಲ್ ಸ್ಟೇಬಲ್. ಸೊ ನಿಮಗೆ ಫೈನಾನ್ಷಿಯಲ್ ಸ್ಟೇಬಲ್ ಆಗೋದಕ್ಕೆ ಇಲ್ಲಿ ಏನಾದರೂ ಕೆಲಸ ಮಾಡೋದಕ್ಕೆ ಹೇಳ್ತಾ ಇದೆ. ಪಾರ್ಟ್ ಟೈಮ್ ಜಾಬ್, ಎನಿ ಕೈಂಡ್ ಆಫ್. ಓಕೆ, ಲಕ್ಷ್ಮಿ ಸೂನ್ ಕಮಿಂಗ್ ಯೋರ್ ಹೋಮ್, ಸೊ ಮೇಕ್ ಸ್ಪೇಸ್. ಎಸ್, ಇಲ್ಲಿ ಸ್ಪೇಸ್ ಕೂಡ ಅಂತಂದರೆ ನಿಮ್ಮ ಹಳೆ ವಸ್ತುಗಳು ಏನಿದೆ ನೋಡಿ ಅದನ್ನ ಡಿಕ್ಲೇಟರ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸೊ ಆವಾಗಲೇ ನಿಮ್ಮ ಲೈಫಲ್ಲಿ ಲಕ್ಷ್ಮಿ ಬರ್ತಾರೆ. ಸೊ ಲಕ್ಷ್ಮಿ ಸೂನ್ ಕಮಿಂಗ್ ಯೋರ್ ಹೋಮ್, ಸೊ ಮೇಕ್ ಅ ಸ್ಪೇಸ್, ನಿಮಗೆ ಸ್ಪೇಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ, ಪೈಲ್ ನಂಬರ್ 2. ಸೊ ಯಾರು ಈ ಫೇರಿನ ಚೂಸ್ ಮಾಡಿದ್ದೀರಾ? ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಈ 4 months ಏನಿದೆ ನೋಡಿ ತುಂಬ ಹೀಲಿಂಗ್ ಬರ್ತಾ ಇದೆ ನಿಮಗೆ. ಆ್ಯಂಡ್ ಯಾವುದ್ರ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇದ್ದೀರಾ ನೋಡಿ, ಅದು ವರಿ ಎಲ್ಲನೂ ಎಂಡ್ ಆಗ್ತಾ ಇದೆ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಿಮಗೆ
ಯಾವುದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದೀರಾ ನೋಡಿ ರೈಟ್ ನಾವು, ಅದರ ಮೇಲೆ ಹೆಚ್ಚು ನಿಮಗೆ ರಿಸರ್ಚ್ ಮಾಡುವಂಥ ಅವಶ್ಯಕತೆ ಇದೆ, ಡೀಪ್ ಯೋಚನೆ ಮಾಡುವಂಥ ಅವಶ್ಯಕತೆ ಇದೆ, ಡೀಪ್ ಥಿಂಕ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಆ್ಯಂಡ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಈ 4 ಮಂತ್ಸ್ ಏನಿದೆ ನೋಡಿ ತುಂಬ ಸ್ಲೋ ಆಗಿ ಹೋಗ್ಬೋದು, ಬಟ್ ಹೇಳ್ತಾರಲ್ಲ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಸೊ ನನಗಿಲ್ಲಿ ಆ ಥರ ಎನರ್ಜಿ ವೈಬ್ ಫೀಲ್ ಆಗ್ತಾ ಇದೆ. ಸೊ ಪೈಲ್ ನಂಬರ್ 1ಅಲ್ಲಿ ತುಂಬಾ ಯೆಲ್ಲೋ ಎನರ್ಜಿ ಇತ್ತು, ನಿಮ್ಮಲ್ಲಿ ತುಂಬಾ ಗ್ರೀನ್ ಎನರ್ಜಿ ಇದೆ, ವೆರಿ ಕಾಮ್ನೆಸ್ ಎನರ್ಜಿ. ಓಕೆ, ಸೊ ಗ್ರೀನ್ ಕಲರ್ ವೇರ್ ಮಾಡ್ಬೋದು, ತುಂಬ ಒಳ್ಳೆಯದು ನಿಮಗೆ. ಆ್ಯಂಡ್ ನೀವು ಅಬಂಡೆನ್ಸನ್ನು ಕೂಡ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಪೈಲ್ ನಂಬರ್ 2 ಪೀಪಲ್. ಓಕೆ, ಅಂತ ಎನರ್ಜಿನ ನೋಡ್ತಾ ಇದ್ದೀನಿ. ಆ್ಯಂಡ್ ಈ 4 ಮಂತ್ಸಲ್ಲಿ ನೀವು ತುಂಬಾ ನಿಮಗೆ ನೇಚರ್ ಕಾಲ್ ಆಗ್ಬೋದು, ನೇಚರ್ ಹತ್ರ ಹೋಗೋದು ತುಂಬ ಇಷ್ಟ ಆಗ್ಬೋದು, ನೀರ ಹತ್ರ ಹೋಗೋದು ತುಂಬ ಇಷ್ಟ ಆಗಬಹುದು, ನಿಮಗೆ ಎಲೋನ್ ಸ್ಪೆಂಡ್ ಮಾಡೋದು ನಿಮಗೆ ಟೈಮ್ ತುಂಬಾ ಇಷ್ಟ ಆಗ್ಬೋದು. ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಲೆಟ್ಸ್ ಸಿ ನಿಮ್ಮ ಎನರ್ಜಿ ಹೇಗಿರುತ್ತೆ ಅಂತ ನೋಡೋಣ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2 ಎನರ್ಜಿ ಹೇಗಿರುತ್ತೆ 4 ಮಂತ್ಸ್. ಓಕೆ, ಸೊ ಎಸ್, ಇಲ್ಲಿ ರಿಸೆಪ್ಟಿವಿಟಿ ಇದೆ ಆ್ಯಂಡ್ ಥಂಡರ್ ಬೋಲ್ಟ್. ಓಕೆ, ಎಸ್, ಇಂಟೆನ್ಸಿಟಿ, ಪೋಸ್ಟ್ಪೋನ್ಮೆಂಟ್, ಓಕೆ, ಇಂಟೆನ್ಸಿಟಿ, ಬಾಟಮ್ ಆಫ್ ದ ಡೆಕ್, ಐಸೋಲೇಷನ್. ಎಸ್, ದಿಸ್ ಈಸ್ ವಾಟ್ ನಾನು ಇದನ್ನೇ ಹೇಳಬೇಕು ಅಂತ ಇದೆ ನಿಮಗೆ ಆ್ಯಕ್ಚುಲಿ. ಸೊ ನೋಡಿ, ಈ ಬರುವ 4 ಮಂತ್ಸ್ ಏನಿದೆ ನೋಡಿ ಪೈಲ್ ನಂಬರ್ 2 ಪೀಪಲ್, ಈ ಬರುವ 4 ಮಂತ್ಸ್ ನಿಮಗೆ ಎನರ್ಜಿ ಏನಿದೆ ನೋಡಿ ತುಂಬಾ ಕಸಿವಿಸಿ ಆಗ್ಬೋದು. ಲೈಕ್ ಅದೇ ನಾನು ಹೇಳ್ದೆ ಅಲ್ವ, ನನಗೆ ಏನೆಲ್ಲ ಸ್ಯಾಡ್ನೆಸ್, ಏನೆಲ್ಲ ವರಿ ಇದೆ ನೋಡಿ ಅದನ್ನು ನೀವು ಕ್ಲಿಯರ್ ಮಾಡ್ಬೋದು ಈ 4 ಮಂತ್ಸಲ್ಲಿ. ಆ್ಯಂಡ್ ಎನರ್ಜಿ ಯಾವ ಥರ ಇದೆ, ಪೋಸ್ಟ್ಪೋನ್ ಮಾಡುವಂಥ ಎನರ್ಜಿ ಇದೆ, ಇವತ್ತು ಬೇಡ ನಾಳೆ ಮಾಡೋಣ ಅಂತ ಎನರ್ಜಿ. ಸೊ ಇಲ್ಲಿ ನಿಮಗೆ ಸ್ಪಿರಿಟ್ ಗೈಡ್ ಇರ್ಬೋದು, ನಿಮ್ಮ ಸ್ಪಿರಿಚುವಲ್ ಟೀಮ್ ಇರ್ಬೋದು, ಅದು ಇಲ್ಲಿ ನಿಮಗೆ ಡಿಸಿಪ್ಲೈನನ್ನು ಕಲಿಸ್ತಾ ಇದೆ ಪೈಲ್ ನಂಬರ್ 2 ಈ 4 ಮಂತ್ಸಲ್ಲಿ. ಎನರ್ಜಿ ತುಂಬಾ ಥಂಡರ್ ಬೋಲ್ಟ್ ಎನರ್ಜಿ ಇದೆ. ಲೈಕ್ ಒಂದು ಥಂಡರ್ ಬೋಲ್ಟ್ ಏನಿದೆ ನೋಡಿ, ಆ್ಯಕ್ಚುಲಿ ದಿಸ್ ಇಸ್ ದ ಟವರ್ ಕಾರ್ಡ್, ಇದು ಟವರ್ ಕಾರ್ಡ್. ಓಕೆ, ಸೊ ಎಸ್, ಈ ಒಂದು 4 ಮಂತ್ಸ್ ಏನಿದೆ ನೋಡಿ ತುಂಬ ನಿಮ್ಮನ್ನು ಶೇಕನ್ ಅಪ್ ಮಾಡ್ಬೋದು. ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್, ಅನ್ಎಕ್ಸ್ಪೆಕ್ಟೆಡ್, ಎಲ್ಲನೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರಬಹುದು. ಬಿಕಾಸ್ ನಿಮ್ಮನ್ನು ಈ ಒಂದು ಎನರ್ಜಿ ನಿಮ್ಮನ್ನು ಐಸೋಲೇಟ್ ಕೂಡ ಮಾಡ್ಬೋದು, ಐಸೋಲೇಷನ್ ಕೂಡ ಮಾಡ್ಬೋದು. ಪೈಲ್ ನಂಬರ್ 2 ಪೀಪಲ್ ತುಂಬಾ ಓವರ್ವೆಲ್ಮ್ ಆಗುವಂಥ ಅವಶ್ಯಕತೆ ಇಲ್ಲ. ಮೇ ಬಿ ಇಲ್ಲಿ ಎಮೋಷ್ನಲ್ ತುಂಬ ಜನ ಆಗ್ಬೋದು ಬರುವ 4 ಮಂತ್ಸ್ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಬಟ್ ಇದೆ ಎಲ್ಲ ನಿಮ್ಮ ಒಳ್ಳೆಯದಕ್ಕೋಸ್ಕರನೇ, ಬಿಕಾಸ್ ಥಂಡರ್ ಬೋಲ್ಟ್ ಬಂದಿದೆ ಅಂತಂದರೆ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ. ಓಕೆ, ಸೊ ಬರುವ 4 ಮಂತ್ಸ್ ಯಾವ ಎನರ್ಜಿನ ತೊಗೊಂಡು ಬರ್ತಾ ಇದೆ ಅಂತಂದರೆ ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ಸ್. ಕೆಲವೊಂದು ವಿಷಯಗಳನ್ನು ಯಾವುದಕ್ಕೆ ನೀವು ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಿ ನೋಡಿ ಅದರಲ್ಲಿ ಆ್ಯಕ್ಷನ್ನ ತೊಗೊಳ್ಳುವಂಥದ್ದು. ಓಕೆ, ಆ್ಯಂಡ್ ನನಗೆ ಇಲ್ಲಿ ಓನ್ ಕಂಪ್ನಿ ಎನರ್ಜಿನ ನೋಡ್ತಾ ಇದ್ದೀನಿ, ನಿಮ್ಮ ಓನ್ ಕಂಪ್ನಿ. ಓಕೆ, ಇಲ್ಲಿ ಜನರ ಎನರ್ಜಿನ ನಾನು ಫೀಲ್ ಮಾಡ್ತಾ ಇಲ್ಲ. ಸೊ ನಿಮ್ಮ ಓನ್ ಕಂಪ್ನಿ. ಓಕೆ, ಇಲ್ಲಿ ಕೆಲವ್ರದ್ದು ಸ್ಪಿರಿಚುವಲ್ ಅವೇಕ್ನಿಂಗ್ ಆಗ್ತಾ ಇದೆ ಗಾಯ್ಸ್. ಎಸ್, ಈ ಬರುವ 4 ಮಂತ್ಸಲ್ಲಿ ಸ್ಪಿರಿಚುವಲ್ ಅವೇಕ್ನಿಂಗ್ ಆಗ್ತಾ ಇದ್ದೀರಾ. ಇಲ್ಲಿ ಕೆಲವೊಂದು ಸ್ಪಿರಿಚುವಲ್ ನಿಮಗೆ ಟ್ರಿಗರ್ ಆಗ್ಬೋದು. ಓಕೆ, ಸೊ ಇಲ್ಲಿ ಟ್ರಿಗರ್ ಎನರ್ಜಿನ ನೋಡ್ತಾ ಇದ್ದೀನಿ. ಬರುವ 4 ಮಂತ್ಸ್ ಆ ಒಂದು ಎನರ್ಜಿ ಇದೆ. ಪೋಸ್ಟ್ಪೋನ್ ಎನರ್ಜಿ, ಬಿಕಾಸ್ ಇಲ್ಲಿ ಪೋಸ್ಟ್ಪೋನ್ ಇದೆ. ಸೊ ಇಲ್ಲಿ ತನಕ ಯಾವುದು ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಣ್ತಾ ಇತ್ತು ನೋಡಿ ಪೈಲ್ ನಂಬರ್ 2, ಸೊ ಅಲ್ಲಿ ನಿಮಗೆ ಕಲರ್ಫುಲ್ಲನ್ನು ನೋಡ್ತೀರಾ ನೀವು. ಓಕೆ, ಸೊ ಬರುವ ಎಂಡ್ ಒಳಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ ನಿಮಗೆ ಅಂತ ಎನರ್ಜಿನ ನೋಡ್ತಾ ಇದ್ದೀನಿ. ಆ್ಯಂಡ್ ರಿಸೆಪ್ಟಿವಿಟಿ ಕೂಡ ಇದೆ, ನೀವು ಒಳ್ಳೆ ಎನರ್ಜಿನ ರಿಸೀವ್ ಮಾಡ್ತೀರಾ. ಯು ಆರ್ ಯಾವ ಥರದ ಎನರ್ಜಿ ಇದೆ ಅಂತಂದರೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗುವಂಥ ಎನರ್ಜಿ ಇದೆ. ಯೂನಿವರ್ಸಿಂದ ನಿಮಗೆ ಮೆಸೇಜ್ ಡೌನ್ಲೋಡ್ ಆಗ್ಬೋದು ಪೈಲ್ ನಂಬರ್ 2 ಪೀಪಲ್.
ಆ್ಯಂಡ್ ಐಸೋಲೇಷನ್ಸ್ ಟ್ರಿಗರ್ಸ್ ಕೂಡ ಇದೆ ಇಲ್ಲಿ. ಕೆಲವೊಂದು ಟ್ರಿಗರ್ ಆಗ್ಬೋದು ನಿಮಗೆ ಎಮೋಷನ್ಸ್. ಓಕೆ, ಸೊ ಅದಕ್ಕೇ ಹೇಳೋದಲ್ವಾ ಸ್ಪಿರಿಚುವಾಲಿಟಿ ಅನ್ನೋದು. ಲೈಕ್ ಸ್ಪಿರಿಚುವಾಲಿಟಿ ಅಂತಂದರೆ ಏನು ಪೂರ್ತಿಯಾಗಿ ನಮ್ಮನ್ನು ಹೀಲ್ ಆಗುವಂಥದ್ದು. ಸೊ ಲೆಟ್ ಸಿ ಬರುವ 4 ಮಂತ್ಸ್ ಹೇಗಿರುತ್ತೆ ಪೈಲ್ ನಂಬರ್ 2ಗೆ ನೋಡೋಣ. ಈ ಎನರ್ಜಿ ಅವೈಲೇಬಲ್ ಇದೆ ನಿಮಗೆ. ಓಕೆ, ಸೊ ಲೆಟ್ ಸಿ ಪೈಲ್ ನಂಬರ್ 2. Pile number 2, let's see. Yes, star card ಇದೆ, healing. ನಾನು ಹೇಳಿದೆ ಅಲ್ವಾ, healing energy, ಕಲರ್ಸ್, ಲಾಟ್ ಆಫ್ ಕಲರ್ಸ್. ನಿಮ್ಮ ಲೈಫಲ್ಲಿ ತುಂಬಾ ಕಲರ್ ಆ್ಯಡ್ ಮಾಡ್ತಾ ಇದ್ದೀರಾ ನೀವು. ಆ್ಯಂಡ್ ಬರುವ 4 ಮಂತ್ಸ್ ಐ ಫೀಲ್ ಲೈಕ್ ನಿಮ್ಮ ಡ್ರೀಮ್ಸನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಓಕೆ, ದ ಟವರ್, ಈ ಕಾರ್ಡ್ ಇಲ್ಲೇ ಬಂತು ಟವರ್. ಏನು ಗೊತ್ತಾ, ಫೈಲ್ ನಂಬರ್ 2 ನೋಡೋಣ. ಒಂದೊಂದ್ಸಲ ಎಲ್ಲ ಕಾರ್ಡನ್ನು ತೊಗೊಳ್ತೇನೆ ನಾನು, ಆಮೇಲೆ ವೇಟ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2. ಓಕೆ, ಫೈನಾನ್ಷಿಯಲಿ. ಓಕೆ, ವಾವ್, ದ ಸೇಮ್ ಎನರ್ಜಿ ಇದೆ ಇಲ್ಲಿ. ಪೈಲ್ ನಂಬರ್ 1ಅಲ್ಲಿ ಕೂಡ ಇದೇ ಎನರ್ಜಿ ಇತ್ತು. ಸೊ ನಿಮ್ಮಲ್ಲಿ ಕೂಡ ಇದೇ ಎನರ್ಜಿ ಇದೆ ರೈಟ್ ನಾವು. ಓಕೆ, ಸೊ ಎಸ್, ಪೈಲ್ ನಂಬರ್ 2 ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಆ್ಯಕ್ಚುಲಿ ನನಗೆ 4 ಕಾರ್ಡ್ಸ್ ತೊಗೊಳ್ಳೋದಿತ್ತು, ಬಟ್ ನಾನು 5 ತೊಗೊಂಡೆ. ಸೊ ಆ್ಯಸ್ ಅ ಗೈಡೆನ್ಸ್ ಆಗಿ ಇಟ್ಕೊಳ್ಳೋಣ ಇದನ್ನು. ಓಕೆ, ಎಸ್, ಪೈಲ್ ನಂಬರ್ 2 ಪೀಪಲ್ ಯಾರಾದರೂ ಹೆಲ್ತಲ್ಲಿ ಇಶ್ಯೂ ಇರ್ತಾ ಇದ್ದರೆ, ಹೆಲ್ತಲ್ಲಿ ತುಂಬಾ ಪ್ರಾಬ್ಲಮ್ ಇರ್ತಾ ಇದ್ದರೆ, ಸೊ ಅದರಲ್ಲಿ ಹೀಲಿಂಗನ್ನು ನೋಡ್ತಾ ಇದ್ದೀನಿ. ಬಿಕಾಸ್ ದ ಸ್ಟಾರ್ ಕಾರ್ಡ್ ಬಂದಿದೆ. ಹೆಲ್ತ್ ಬಗ್ಗೆ ಹೆಚ್ಚು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ಡಾಕ್ಟರ್ಸ್ ಏನಾದರೂ ನಿಮಗೆ ಪ್ರೊಸೀಜರ್ ಫಾಲೋ ಮಾಡೋದಕ್ಕೆ ಹೇಳಿದ್ದಾರೆ ಅಂತಂದರೆ ಅದನ್ನ ಫಾಲೋ ಮಾಡಿ. ಓಕೆ, ಬಿಕಾಸ್ ಯೂನಿವರ್ಸ್ ಈಸ್ ವಿತ್ ಯು, ಯೂನಿವರ್ಸ್ ನಿಮ್ಮ ಜೊತೆ ಇದ್ದಾರೆ. ಓಕೆ, ಆ್ಯಂಡ್ ಮೇಜರ್ ಇದೆ ಇಲ್ಲಿ ಹೆಲ್ತ್ ಆ್ಯಂಡ್ ಸ್ಪಿರಿಚುವಾಲಿಟಿನೋ ಲೈಕ್ ಮೇಜರಲ್ಲಿ ಬಂದಿದೆ ಇದು. ಓಕೆ, ಸೊ ಎಸ್, ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಹೆಲ್ತಲ್ಲಿ ಇನ್ನಷ್ಟು ಕಲರ್ಫುಲ್ ಕಲರನ್ನು ಆ್ಯಡ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಮೀನ್ಸ್ ಜಾಯ್, ಹ್ಯಾಪಿನೆಸ್ ಅದನ್ನು ಆ್ಯಡ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸೊ ಆದಷ್ಟು ಪೀಸ್ ಇರುವಂಥದ್ದನ್ನು ಚೂಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಸೊ ಬ್ಯಾಲೆನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸರಿಯಾದ ಸಮಯಕ್ಕೆ ನೀರು ಕುಡಿಯುವಂಥದ್ದು ಆ್ಯಂಡ್ ಸರಿಯಾದ ಸಮಯಕ್ಕೆ ಊಟ ಮಾಡುವಂಥದ್ದು. ಸೊ ಅಂಥ ಎನರ್ಜಿನ ಕೂಡ ನೋಡ್ತಾ ಇದ್ದೀನಿ. ಬಟ್ ಈ ಮಂತ್ ಎಂಡಲ್ಲಿ ನಿಮ್ಮ ಹೆಲ್ತಲ್ಲಿ ಕೂಡ ಪ್ರಾಬ್ಲಮ್ ಏನಿದೆ ನೋಡಿ, ಇದು ಸಾಲ್ವ್ ಆಗ್ತಾ ಇದೆ. ಓಕೆ, ಸಾಲ್ವ್ ಆಗ್ತಾ ಇದೆ, ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ. ಯೂನಿವರ್ಸ್ ಕೂಡ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ. ಸ್ಪಿರಿಚುವಾಲಿಟಿಯಲ್ಲಿ ನಾನು ಹೇಳಬೇಕು ಅಂತಂದರೆ, ಸೊ ಎಸ್, ಇಟ್ಸ್ ಅ ಸ್ಪಿರಿಚುವಲ್ ಅವೇಕ್ನಿಂಗ್ ಆಗ್ತಾ ಇದೆ ಇಲ್ಲಿ ತುಂಬ ಜನರಿಗೆ. ನಿಮಗೆ ಏನು ಆಗ್ತಾ ಇದೆ ಅಂತಂದರೆ ನಿಮಗೆ ಗೊತ್ತಾಗದೇ ಇರ್ಬೋದು. ಲೈಕ್ ಏನಾಗ್ತಾ ಇದೆ ಸ್ಪಿರಿಚುವಾಲಿಟಿಯಲ್ಲಿ ಹೇಳ್ತಾ ಇದ್ದೀನಿ. ಇದು ರೈಟ್ ನಾವು ತುಂಬ ಕನ್ಫ್ಯೂಸ್ಡ್ ಇರ್ಬೋದು, ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅನ್ನೋದು. ಬಟ್ ಇದು ಬಿಹೈಂಡ್ ದ ಸೀನ್ ನಡೀತಾ ಇದೆ. ಓಕೆ, ಪೈಲ್ ನಂಬರ್ 2 ಬಿಹೈಂಡ್ ದ ಸೀನ್ ನಡೀತಾ ಇದೆ. ನಿಮಗೆ ಆದಷ್ಟು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ಆದಷ್ಟು ಜಪ ಇರ್ಬೋದು, ದೇವರ ಜಪ ಇರ್ಬೋದು, ದೇವ್ರ ಜೊತೆ ಕನೆಕ್ಟ್ ಆಗೋದಿರ್ಬೋದು, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರೋದಿರಬಹುದು, ನಿಮ್ಮ ಇಂಟ್ಯೂಷನ್ ಜೊತೆ ಆದಷ್ಟು ಕನೆಕ್ಟ್ ಆಗೋದಾದ್ರೆ ನಿಮಗೆಲ್ಲಿ ಹೇಳ್ತಾ ಇದ್ದಾರೆ ಪೈಲ್ ನಂಬರ್ 2. ಸೊ ನನಗಿಲ್ಲಿ ಅನ್ನಿಸ್ತಾ ಇದೆ ಅಂತಂದರೆ ನೀವು ಕನೆಕ್ಟ್ ಆಗ್ತೀರಾ ಕೂಡ. ಓಕೆ, ಸೊ ಈ ಸ್ಪಿರಿಚುವಲ್ ಅವೇಕ್ನಿಂಗ್ ಏನಿದೆ ನೋಡಿ, ಈ ಸ್ಪಿರಿಚುವಲ್ ಅವೇಕ್ನಿಂಗಲ್ಲಿ ನೀವು ರಿಸೆಪ್ಟಿವ್ ಎನರ್ಜಿನ ಗ್ರ್ಯಾಬ್ ಮಾಡ್ತೀರಾ ಅಂತಂದರೆ ರಿಸೀವ್ ಮಾಡುವಂಥ ಎನರ್ಜಿ. ಓಕೆ, ಲೈಕ್ ನಿಮಗೆ ಡೌನ್ಲೋಡ್ ಕೂಡ ಆಗಬಹುದು. ನೀವು ಹೀಗೆ ನಿದ್ದೆ ಮಾಡ್ತಾ ಇದ್ದೀರಾ, ಏನಾದರೂ ಮೆಸೇಜ್ ನಿಮಗೆ ಬರೋದಿರಬಹುದು ಅಂತ ಎನರ್ಜಿನ ನೋಡ್ತಾ ಇದ್ದೀನಿ. ಆ್ಯಂಡ್
ನೀವು ಸ್ಪಿರಿಚುವಲಿ ತುಂಬಾ ಅವೇಕ್ ಆಗ್ತಾ ಇದ್ದೀರಾ. ಪೈಲ್ ನಂಬರ್ 2 ಇದು ಪೈಲ್ ನಂಬರ್ 1 ಕೂಡ ಬಂದಿತ್ತು ಆ್ಯಂಡ್ ನಿಮ್ಮಲ್ಲಿ ಕೂಡ ಇದೆ ಇದು. ಸೊ ಬಿಲೀಫ್ ಸಿಸ್ಟಮ್, ನಿಮ್ಮ ಕೆಲವೊಂದು ಬಿಲೀಫ್ ಸಿಸ್ಟಮ್ ಇಲ್ಲಿ ಕೊಲ್ಯಾಪ್ಸ್ ಆಗ್ತಾ ಇದೆ. ಪೈಲ್ ನಂಬರ್ 2 ಸ್ಪಿರಿಚುವಾಲಿಟಿಯಲ್ಲಿ ಏನಾದರೂ ಒಂದು ನೀವು ತುಂಬಾ ಬಿಲೀವ್ ಮಾಡ್ತಾ ಇದ್ರಿ, ಬಟ್ ಅದು ಕೊಲ್ಯಾಪ್ಸ್ ಆಗ್ತಾ ಇದೆ. ಅದು ಒಂದು ಶೇಪನ್ನು ಕೊಡ್ತಾ ಇದೆ ಅಂತಂದರೆ ಎನಿ ಕೈಂಡ್ ಆಫ್, ಇವಾಗ ಕೆಲವರು ಹೇಳ್ತಾರೆ ಅಲ್ವ, ಏನು ನಾವು ದಾರಿಯಲ್ಲಿ ಹೋಗ್ತಾ ಇದ್ದೀವಿ, ಬ್ಲ್ಯಾಕ್ ಕಪ್ಪು ಬೆಕ್ಕು ಬಂತು, ಇನ್ನು ಹಾಗಾಗುತ್ತೆ ಹೀಗಾಗುತ್ತೆ ಅನ್ನೋದು. ಸೊ ಅದು ಥರ ಅಂತಹ ಏನಾದರೂ ಬಿಲೀಫ್ ಸಿಸ್ಟಮ್ ಏನಾದರೂ ಇದ್ದರೆ ನಿಮ್ಮಲ್ಲಿ, ಅದರಿಂದ ನೀವು ಇನ್ನದು ಕೊಲ್ಯಾಪ್ಸ್ ಆಗ್ತಾ ಇದೆ. ಬಿಲೀಫ್ ಸಿಸ್ಟಮ್ ಲೈಕ್ ಕೊಲ್ಯಾಪ್ಸ್ ಆಗ್ತಾ ಇದೆ. ನಿಮ್ಮ ಫಿಯರ್ ಏನಿದೆ ನೋಡಿ, ಅದು ಕೊಲ್ಯಾಪ್ಸ್ ಆಗ್ತಾ ಇದೆ. ಓಕೆ, ತುಂಬಾ ರಿಸೀವ್ ಮೋಡಲ್ಲಿ ಬರ್ತೀರಾ, ತುಂಬಾ ರಿಸಿಪ್ಟಿವ್ ಮೋಡಲ್ಲಿ ಬರ್ತೀರಾ ನೀವು. ವೈಟ್ ಲೈಟನ್ನು ಚೂಸ್ ಮಾಡ್ತೀರಾ ಬರುವ 4 months. ಓಕೆ, ಆ್ಯಂಡ್ ಫೈನಾನ್ಷಿಯಲಿ ರಿಲೇಟೆಡ್ ನಾನು ನೋಡಬೇಕಾದ್ರೆ ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ನನಗೆ ಸೊ ನಿಮಗೆ ಸ್ವಲ್ಪ ಆಯವ್ಯಯ ಮೇಲೆ ಹೆಚ್ಚಿನ ಗಮನನ ಕೊಡಬೇಕಾಗತ್ತೆ. ನೀವೆಷ್ಟು ಲೈಕ್ ಹಣನ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದೀರಾ, ನಿಮಗೋಸ್ಕರ ಖರ್ಚು ಮಾಡ್ತಾ ಇದ್ದೀರಾ, ಬೇರೆಯವ್ರಿಗೆ ಖರ್ಚು ಮಾಡ್ತಾ ಇದ್ದೀರಾ. ಸೊ ಮೇ ಬಿ 4 monthsಲ್ಲಿ ನಿಮಗೆ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಮೇ ಬಿ ಸಮಥಿಂಗ್ ನಿಮಗೆ ಅಡಿಕ್ಟ್ ಆಗ್ಬೋದು ನೀವು, ಲೈಕ್ ಎನಿ ಕೈಂಡ್ ಆಫ್ ಅಡಿಕ್ಷನ್ ಆಗ್ಬೋದು. ಸೊ ಅದರಿಂದ ಸ್ವಲ್ಪ ದೂರ ಇದ್ದರೆ ತುಂಬ ಒಳ್ಳೆಯದು. ಓಕೆ, ಆ್ಯಂಡ್ ನಿಮಗೋಸ್ಕರ ನೀವು ಖರ್ಚು ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದೀರಾ ಅನ್ನೋದು, ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ 4 monthsಲ್ಲಿ ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಪೈಲ್ ನಂಬರ್ 2 ಪೀಪಲ್ ನೀವು ತುಂಬಾ ಇಂಡಿಪೆಂಡೆಂಟ್ ಆಗ್ಬೋದು. ಓಕೆ, ಸೊ ಎಸ್, ನೀವು ಬ್ಯಾಲೆನ್ಸ್ನ ತೊಗೊಂಡು ಬರ್ತಾ ಇದ್ದೀರಾ. ಓಕೆ, ಬ್ಯಾಲೆನ್ಸನ್ನು ತೊಗೊಂಡು ಬರ್ತಾ ಇದ್ದೀರಾ ಇಲ್ಲಿ ಪೈಲ್ ನಂಬರ್ 2. ಆಯವ್ಯಯ ಏನಿದೆ ನೋಡಿ, ಅದೇ ನಾನು ಹೇಳಿದೆ, ಆಯವ್ಯಯ ಎರಡನ್ನು ಕೂಡ ಸರಿಯಾಗಿ ನೀವು ನೋಡ್ಕೊಂಡು ಹೋಗಬೇಕಾಗತ್ತೆ, ಇಲ್ಲಾಂದರೆ ಲಾಸ್ ಆಗುವಂತಹ ಚಾನ್ಸಸ್ ಇದೆ. ಓಕೆ, ಸೊ ಅದು ತುಂಬ ಇಂಪಾರ್ಟೆಂಟ್. ಸೊ ಯಾರಿಗೆ ಎಲ್ಲಿ ಹೆಚ್ಚು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ನೀವು ನೋಡಬೇಕಾಗತ್ತೆ. ಕರಿಯರ್ ರಿಲೇಟೆಡ್, ಮನಿ ರಿಲೇಟೆಡ್. ಕರಿಯರ್ ರಿಲೇಟೆಡ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಲೈಕ್ ನೀವು ಎಕ್ಸ್ಪೆಕ್ಟ್ ಮಾಡೋ ಥರ ನಿಮಗೆ ಜಾಬಲ್ಲಿ ಅಷ್ಟೊಂದು ಫಲ ಸಿಗದೇ ಇರಬಹುದು. ಬಟ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ನೀವು ಬ್ಯಾಲೆನ್ಸನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಬ್ಯಾಲೆನ್ಸನ್ನು ನೀವು ಫೈನಾನ್ಷಿಯಲಿ ಬ್ಯಾಲೆನ್ಸನ್ನು ನಾನು ನೋಡ್ತಾ ಇದ್ದೀನಿ. ಅದೇ ಬೇಕಾಗಿರೋದಲ್ವ, ಫೈನಾನ್ಷಿಯಲಿ ಸ್ಟೆಬಿಲಿಟಿ ಅನ್ನೋದು ಬೇಕಾಗಿರೋದು ಲೈಫಲ್ಲಿ. ಓಕೆ, ಬಟ್ ಸಮ್ವೇರ್ ಲಾಸ್ ಎನರ್ಜಿನ ಕೂಡ ನಾನು ನೋಡ್ತಾ ಇದ್ದೀನಿ. ಬೇರೆಲ್ಲೋ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಕೇರ್ಲೆಸ್ ಮಾಡಬೇಡಿ, ಜಾಬ್ ರಿಲೇಟೆಡ್ ಕೇರ್ಲೆಸ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಇಲ್ಲಿ ಲವ್ ರಿಲೇಷನ್ಶಿಪ್ಪಲ್ಲಿ ನಾನು ಹೇಳಬೇಕು ಅಂತಂದರೆ, ತುಂಬ ಬರ್ಡನ್ನು ಕ್ಯಾರಿ ಮಾಡ್ತಾ ಇದ್ದೀರಾ. ಸೊ ಬರುವ 4 months ನಿಮಗೆ ಈ ರಿಲೇಷನ್ಶಿಪ್ ತುಂಬಾ ಬರ್ಡನ್ ಅಂತ ಅನಿಸ್ಬಹುದು. ಈ ರಿಲೇಷನ್ಶಿಪ್ಪನ್ನು ನೀವು ಲೈಕ್ ಎಂಡ್ ಮಾಡಬೇಕಾ ಬೇಡವಾ ಅನ್ನೋ ಒಂದು ಲೈಕ್ ಆ ಒಂದು ಸಮಯ, ಆ ಒಂದು ಸಿಚುವೇಶನ್ ಕೂಡ ಬರ್ಬೋದು ನಿಮಗೆ. ಬಟ್ ನಾನಿಲ್ಲಿ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದೀನಿ, ಏನು ಅಂತಂದರೆ ರಿಲೇಷನ್ಶಿಪ್ಪಲ್ಲಿ ಕೂಡ ಸ್ಪೇಸ್ ತುಂಬ ಇಂಪಾರ್ಟೆಂಟ್. ಇದು ಪೈಲ್ ನಂಬರ್ 1 ಕೂಡ ಇತ್ತು. ಸೊ ನಿಮಗಿಲ್ಲಿ ಸ್ಪೇಸನ್ನು ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ಹೆಚ್ಚು ಓವರ್ವೆಲ್ಮ್ ಆಗುವಂಥ ಅವಶ್ಯಕತೆ ಇಲ್ಲ. ಎಂಟೈರ್ 4 monthsಲ್ಲಿ ನಾನು ಹೇಳ್ತೀನಿ ಏನು ಅಂತಂದರೆ, ತುಂಬಾ ಓವರ್ವೆಲ್ಮ್ ಆಗುವಂಥ ಅವಶ್ಯಕತೆ ಇಲ್ಲ. ಓಕೆ, ತುಂಬಾ ಎಮೋಷ್ನಲ್ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ಎಮೋಷ್ನಲ್ ಆದರೂ ಕೂಡ ಅದನ್ನ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಬಿಕಾಸ್ ಬಾಟಮ್ ಆಫ್ ದ ಡೆಕ್ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಇದೆ. ಕಿಂಗ್ ಆಫ್ ಕಪ್ಸ್ ಈಸ್ ಆಲ್ ಅಬೌಟ್ ಹೀಸ್ ಅ ವೆರಿ ಬ್ಯಾಲೆನ್ಸ್ಡ್, ವೆರಿ ಮೆಚ್ಯೂರ್ ಪರ್ಸನ್. ಸೊ ಇವ್ರ ಹತ್ರ ಈ ಕಿಂಗ್ ಹತ್ರ ಹೋಗಿ ನೀವು ಏನೇ ಎಮೋಷ್ನಲ್ಸ್ ಶೇರ್ ಮಾಡಿದರೂ ಕೂಡ ತುಂಬ ಬ್ಯಾಲೆನ್ಸ್ಡ್ ಆಗಿರ್ತಾರೆ, ಕಾಮಾಗಿ ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಸೊ ನಿಮಗೂ ಕೂಡ ಅಷ್ಟೇ, ಅದನ್ನೇ ಹೇಳ್ತಾ ಇದ್ದಾರೆ, ತುಂಬ ಕಾಮಾಗಿ ಹ್ಯಾಂಡಲ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಸಿ ನೀವು ಏನನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡೋಣ. ಬರುವ 4 monthsಲ್ಲಿ ಪೈಲ್ ನಂಬರ್ 2 ಪೀಪಲ್.
ಕೆಲವೊಂದು ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಆ್ಯಕ್ಷನ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ. ಬಿಕಾಸ್ ಇಲ್ಲಿ ಇಂಟೆನ್ಸಿಟಿ ಬಂದಿದೆ. ಸೊ ಇಂಟೆನ್ಸಿಟಿಯಿಂದ ನನಗೆ ಇಲ್ಲಿ ಆ್ಯಕ್ಷನ್ ಎನರ್ಜಿ ಜಾಸ್ತಿ ಕಾಣ್ತಾ ಇದೆ. ಅಡ್ವಾಂಟೇಜಸ್ ಎನರ್ಜಿ ಜಾಸ್ತಿ ಕಾಣ್ತಾ ಇದೆ. ಇಲ್ಲಿ ಟ್ರಾವೆಲ್ ಎನರ್ಜಿ ಕೂಡ ಕಾಣ್ತಾ ಇದೆ ನನಗೆ. ಓಕೆ, ಸೊ ಲೆಟ್ಸ್ ಸಿ ನೀವೇನನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಓಕೆ, ಸೊ ತುಂಬ ಜನ ಇಲ್ಲಿ ಮನಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಪೇಷನ್ಸ್, ನಾನು ಅದೇ ಹೇಳಿದೆ ಅಲ್ವಾ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಸೊ ಎಸ್ ಅಂತ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ವಾಟ್ ಎಲ್ಸ್, ಬೇರೆ ಏನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಪೈಲ್ ನಂಬರ್ 2? 10 ಆಫ್ ಪೆಂಟಿಕಲ್ಸ್, ಮನಿ. ತುಂಬ ಜನ ಹಣನ ಇಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಅಬಂಡೆನ್ಸನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಫ್ಯಾಮಿಲಿನ, ಒಂದು ಒಳ್ಳೆ ಸ್ಟೇಬಲ್ ಇರುವಂಥ ಫ್ಯಾಮಿಲಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಪೈಲ್ ನಂಬರ್ 2. ಕೆಲವರು ಓ ಮೈ ಗಾಡ್, ಕಿಂಗ್ ಆಫ್ ಪೆಂಟಿಕಲ್ಸ್. ಸೊ ಎಸ್, ನೀವು ಸ್ಟೆಬಿಲಿಟಿ ಲೈಕ್, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡಿ ಪೆಂಟಿಕಲ್ಸ್. ಇಟ್ ಮೀನ್ಸ್ ದ್ಯಾಟ್ ಪೈಲ್ ನಂಬರ್ 2 ನೀವು ತುಂಬಾ ಹಣನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಬರುವ 4 ಮಂತ್ಸಲ್ಲಿ. ಓಕೆ, ತುಂಬ ಹಣನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಒಂದು ಒಳ್ಳೆ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಇವರು ತುಂಬಾ ಸ್ಟೇಬಲ್ ಆಗಿರುವಂಥ ಪರ್ಸನ್, ಲೈಕ್ ಇವರು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರುವಂಥ ಪರ್ಸನ್. ಆ್ಯಂಡ್ ನೀವು ಫಲನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಲೈಕ್ ನೀವು ಏನೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀರ ನೋಡಿ, ಅದರ ಫಲನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಒಳ್ಳೆ ಫ್ಯಾಮಿಲಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಒಂದು ಒಳ್ಳೆ ವ್ಯಕ್ತಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಒಂದು ಒಳ್ಳೆ ಹೆಲ್ತನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಪೈಲ್ ನಂಬರ್ 2. ಸೊ ಇಲ್ಲಿ ತನಕ ಯಾವುದು ನಿಮಗೆ ವಿಸಿಬಲ್ ಇರಲಿಲ್ಲ ನೋಡಿ, ಅದು ವಿಸಿಬಲ್ ಆಗುತ್ತೆ. ಮೇ ಬಿ ಇದು ಹಣ ಇರ್ಬೋದು. ಓಕೆ, ಸೊ ಐ ಆಮ್ ಗೆಟ್ಟಿಂಗ್ ಮೆಸೇಜ್ ಅನ್ನೋನ್ ಮನಿ. ಅನ್ನೋನಿಂದ ನಿಮಗೆ ಮನಿ ಸಿಗ್ಬೋದು. ಲೈಕ್ ನೋನ್ ಆ್ಯಂಡ್ ಅನ್ನೋನ್ ಎರಡೂ ಕೂಡ, ಬಟ್ ಅನ್ನೋನ್ ನನಗೆ ಜಾಸ್ತಿ ಕಾಣ್ತಾ ಇದೆ. ಸೊ ಏನು ಗೈಡೆನ್ಸ್ ಇದೆ ಪೈಲ್ ನಂಬರ್ 2ಗೆ? ಪೈಲ್ ನಂಬರ್ 2ಗೆ ಏನು ಗೈಡೆನ್ಸ್ ಇದೆ? ಚಾಯ್ಸಸ್. ಓಕೆ, ಸೊ ನಿಮ್ಮ ಮುಂದೆ ತುಂಬ ಚಾಯ್ಸಸ್ ಬರ್ಬೋದು. ದೇರ್ ಈಸ್ ಅನದರ್ ವೇ, ಆಸ್ಕ್ ಯು ಯುನಿಕಾರ್ನ್ ಟು ಹೆಲ್ಪ್ ಯು ಫೈಂಡ್ ಇಟ್. ಸೊ ಎರಡು ಆಪ್ಷನಲ್ಲಿ ನೀವೇನಾದರೂ ರೈಟ್ ನಾವು ಸ್ಟಕ್ ಆಗಿದ್ದೀರಾ ಅಂತಂದರೆ, ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಸ್ಪಿರಿಟ್ ಗೈಡ್ ಇರ್ಬೋದು, ಅವರಲ್ಲಿ ಹೆಲ್ಪನ್ನು ಕೇಳೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ದೇರ್ ಈಸ್ ಅನದರ್ ವೇ, ಬೇರೆ ವೇ ಕೂಡ ಇದೆ. ಪೈಲ್ ನಂಬರ್ 2, ನ್ಯೂ ಡೈರೆಕ್ಷನ್. ಸೊ ಎಸ್, ಈ ಒಂದು ಆನೆಸ್ಟಿ ಇದೆ. ಸೊ ಆದಷ್ಟು ಆನೆಸ್ಟಿಯಿಂದ ಕೆಲಸ ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಸೊ ನೀವೆಷ್ಟು ಆನೆಸ್ಟಾಗಿ ಕೆಲಸ ಮಾಡ್ತೀರಿ ನೋಡಿ. ನಂಬರ್ 4 ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು ನಿಮಗೆ. ಪೈಲ್ ನಂಬರ್ 2, ಆದಷ್ಟು ಆನೆಸ್ಟಿಯಿಂದ ನೀವೆಷ್ಟು ಕೆಲಸ ಮಾಡ್ತೀರಾ ನೋಡಿ, ನೀವು ಈ ಹಣನ ತುಂಬ ಈಸಿಲಿಯಾಗಿ ಅಟ್ರ್ಯಾಕ್ಟ್ ಮಾಡ್ಬೋದು. ಆನೆಸ್ಟಿ ಈಸ್ ಅಲ್ಟಿಮೇಟ್ಲಿ ಬಿ ರಿವಾರ್ಡೆಡ್. ಆದಷ್ಟು ಆನೆಸ್ಟ್ ಆಗಿರಿ. ನಿಮ್ಮ ಕೆಲಸದ ಜೊತೆ ಪ್ರಾಮಾಣಿಕತೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟು ಯು. ಪೈಲ್ ನಂಬರ್ 2, ತುಂಬ ಪ್ರಾಮಾಣಿಕತೆ ಆಗಿರೋದು ಲೈಕ್ ನನಗಿಲ್ಲಿ ಏನು ಅನ್ನಿಸ್ತಾ ಇದೆ ಅಂತಂದರೆ, ಪ್ರಾಮಾಣಿಕತೆಯಿಂದ ಕೆಲಸಗಳನ್ನು ಮಾಡಿ. ಓಕೆ, ಬಿಕಾಸ್ ಈ ಪ್ರಾಮಾಣಿಕತೆ ಏನಿದೆ ನೋಡಿ, ಇದೇ ನಿಮಗೆ ರಿವಾರ್ಡನ್ನು ತಂದು ಕೊಡುತ್ತೆ. ಓಕೆ, ಸೊ ಎಸ್, ಲೆಟ್ ಗೋ ಆಫ್ ದ ಪಾಸ್ಟಲ್ಲಿ ಏನೆಲ್ಲ ಆಗಿದೆ ನೋಡಿ, ಅದನ್ನ ಲೆಟ್ ಗೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಪೈಲ್ ನಂಬರ್ 2ಗೆ ಬೇರೆ ಏನಿದೆ ಗೈಡೆನ್ಸ್ ಏನಿದೆ? ಪೈಲ್ ನಂಬರ್ 2, pile number 2. Thank you so much. Okay, the lovers. Will you or won't you? The choice is yours. Yes, again the choice ಬರ್ತಾ ಇದೆ. Pile number 2. ಸರಿಯಾದ ಚಾಯ್ಸಸನ್ನು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಈ ಚಾಯ್ಸ್ ನಿಮಗೆ ವರ್ತಾ ಅನ್ನೋದು. ಓಕೆ, 2 ಆಪ್ಷನ್ಸ್ ಇದೆ, ಅದರಲ್ಲಿ ಯಾವ್ದು ನಿಮಗೆ ಸೂಟ್ ಆಗುತ್ತೆ ಅನ್ನೋದನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಚಾಯ್ಸ್ ಈಸ್ ಯುವರ್ಸ್. ಕಂಪ್ಯಾಷನೇಟಿಂದ, ಪ್ರೀತಿಯಿಂದ, ಹಾರ್ಮನಿಯಿಂದ, ಎಮೋಷ್ನಲ್ ಆಗಿಬಿಟ್ಟು ತೊಗೊಳ್ಳುವಂಥದ್ದು ಡಿಸಿಷನ್ಸ್ ಅಲ್ಲ ಇದು. ಓಕೆ, ಸೊ ಎಸ್, ವಾಟ್ ಎಲ್ಸ್ ಬೇರೆ ಏನು ಗೈಡೆನ್ಸ್ ಇದೆ? ಕನ್ಫ್ಯೂಸ್ಡ್ ಆಗಬೇಡಿ. ಕನ್ಫ್ಯೂಸ್ ಎನರ್ಜಿಯಿಂದ ಹೊರಗೆ ಬರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ.
ನೀವೇನಾದರೂ ಕನ್ಫ್ಯೂಸ್ಡ್ ಆಗ್ತಾ ಇದ್ದೀರಾ ಅಂತ ಅಂದರೆ ಪೈಲ್ ನಂಬರ್ 2 ನೇಚರ್ ಜೊತೆ ಕನೆಕ್ಟ್ ಆಗಿ. ಓಕೆ, ಸೊ ಆ್ಯಂಡ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪೈಲ್ ನಂಬರ್ 2 ನಿಮ್ಮ ಪೊಟೆನ್ಷಿಯಲ್ ಮೇಲೆ ಡೌಟ್ ಮಾಡಬೇಡಿ. ನಿಮ್ಮಲ್ಲಿ ಒಳ್ಳೆ ಪೊಟೆನ್ಷಿಯಲ್ ಇದೆ. ಈ ಕಾರ್ಡ್ ಅದನ್ನೇ ಹೇಳ್ತಾ ಇದೆ, ಲೈಕ್ ಡೋಂಟ್ ಯು ಸಿ ಹೌ ಯುವರ್ ಪ್ಯಾಷನ್ ಮೇಕ್ ಯು ಗ್ಲೋ. ಓಕೆ, ಸೊ ಫಾಲೋ ಯುವರ್ ಪ್ಯಾಷನ್ ಪೈಲ್ ನಂಬರ್ 2. ನಿಮ್ಮ ಪ್ಯಾಷನ್ ನಿಮ್ಮನ್ನು ಎಷ್ಟು ಗ್ಲೋ ಮಾಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲಿ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತಾ ಇದೆ ಪೈಲ್ ನಂಬರ್ 2 ಪೀಪಲ್. ಓಕೆ, ಬಿಕಾಸ್ ದ ಲವರ್ಸ್ ಕಾರ್ಡ್ ಕೂಡ ಬಂದಿದೆ. ಲವರ್ಸ್ ಅಂತಂದರೆ ಬರೀ ಇದು ಜನರ ಬಗ್ಗೆ ಮಾತಾಡ್ತಾ ಇಲ್ಲ, ಇದು ನಮ್ಮ ಬಗ್ಗೆ ಕೂಡ ಮಾತಾಡುತ್ತೆ. ಕನ್ಫ್ಯೂಸ್ಡ್ ಆಗಬೇಡಿ. ನಿಮ್ಮ ಪೊಟೆನ್ಷಿಯಲ್ ಮೇಲೆ, ಸಾಮರ್ಥ್ಯದ ಮೇಲೆ ಡೌಟ್ ಪಟ್ಕೊಳ್ಬೇಡಿ. ಮಾಡು ಇಲ್ಲವೇ ಮಾಡಿ ಅಂತ ಮಾಡಬೇಕು, ಇಲ್ಲಾಂದರೆ ಬಿಟ್ಬಿಡಬೇಕು. ಓಕೆ, ಅಂತ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ನಿಮಗೆ ಬೇರೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇಟ್. ಫೈಲ್ ನಂಬರ್ 2ಗೆ ಏನು ಮೆಸೇಜ್ ಇದೆ? ಫೈಲ್ ನಂಬರ್ 2ಗೆ ಏನು ಮೆಸೇಜ್ ಇದೆ? ಫೈಲ್ ನಂಬರ್ 2. ಓಕೆ, ಸೊ ಯು ಗಾಟ್ ದಿಸ್ ಮಚ್. ಲೆಟ್ಸ್ ಸಿ ಏನೆಲ್ಲ ಇದೆ ಅಂತ. ಡು ನಾಟ್ ಕ್ರಿಯೇಟ್ ನೆಗೆಟಿವ್ ಥಾಟ್ಸ್, ಸ್ಟಾಪ್ ಸೆಲ್ಫ್ ಟಾಕ್ ರೈಟ್ ನೌ. ಸೊ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ ನೆಗೆಟಿವ್ ಥಾಟನ್ನು ಕ್ರಿಯೇಟ್ ಮಾಡಬೇಡಿ. ನೀವು ಇವಾಗಲೇ ಸ್ಟಾಪ್ ಮಾಡಿ ಆ್ಯಂಡ್ ಸೆಲ್ಫ್ ಟಾಕ್ ಮಾಡೋದನ್ನು ಬಿಟ್ಬಿಡಿ. ಬಿ ಯುವರ್ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಡೂ ಯುವರ್ ಬೆಸ್ಟ್ ಟು ಅಚೀವ್. ಸೊ ಮೊದಲು ನೀವು ನಿಮಗೆ ಬೆಸ್ಟ್ ಫ್ರೆಂಡ್ ಆಗಿ ಆವಾಗಲೇ ನೀವು ಬೆಸ್ಟನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯ. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ಓಕೆ, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ನೀವೇನಾದರೂ ಒಳ್ಳೇದು ಮಾಡಿದರೆ ನಿಮಗೆ ಒಳ್ಳೆಯದೇ ಬರುತ್ತೆ. ನೀವೇನಾದರೂ ಕೆಟ್ಟದ್ದು ಮಾಡಿದರೆ ಅದು ವಾಪಸ್ ತಿರುಗಿ ನಿಮ್ಮ ಕಡೆನೇ ಬರುತ್ತೆ. ಓಕೆ, ಸೊ ಟ್ರಸ್ಟ್ ದ ಪ್ರೋಸೆಸ್. ಐ ಆಮ್ ದೇರ್ ಫಾರ್ ಯು ಆಲ್ವೇಸ್, ಎನಿ ಟೈಮ್, ಜಸ್ಟ್ ಕಾಲ್ ಮೀ. ಸೊ ಮೇ ಬಿ ಇದು ನಿಮ್ಮ ಫ್ರೆಂಡ್ ಇರ್ಬೋದು, ಇಲ್ಲಾಂದರೆ ನಿಮ್ಮ ಸ್ಪಿರಿಚುವಲ್ ಟೀಮ್ ಇರ್ಬೋದು. ಸೊ ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ. ಐ ಆಮ್ ದೇರ್ ಫಾರ್ ಯು ಆಲ್ವೇಸ್, ಎನಿ ಟೈಮ್, ಜಸ್ಟ್ ಕಾಲ್ ಮೀ. ಜಸ್ಟ್ ಕಾಲ್ ಮಾಡಿದರೆ ಸಾಕು ನೀವು, ಇಲ್ಲಾಂದರೆ ಜಸ್ಟ್ ಕರೆದ್ರೆ ಸಾಕು ನಿಮ್ಮ ಸ್ಪಿರಿಟ್ ಗೈಡನ್ನು. ಇಲ್ಲಾಂದರೆ ಫಿಸಿಕಲಿ ಯಾರಾದರೂ ಪರ್ಸನ್ ಇದ್ದಾರೆ ಅಂತ ಅಂದರೆ ಗೋ ಫಾರ್ ಇಟ್ ನಿಮ್ಮ ಮೈಂಡಲ್ಲಿ. ಆರ್ ಯು ಎಸ್ಕೇಪಿಂಗ್ ಫ್ರಮ್ ಸಮಥಿಂಗ್? ನೋ, ಯು ಶುಡ್ ಸ್ಟೇ ಆ್ಯಂಡ್ ಸಿ ದ ಸಿಚುವೇಶನ್. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎಸ್ಕೇಪ್ ಆಗುವಂಥ ಅವಶ್ಯಕತೆ ಇಲ್ಲ. ಸಿಚುವೇಷನಿಂದ ಎಸ್ಕೇಪ್ ಆಗಬೇಡಿ. ಆ ಸಿಚುವೇಷನ್ನಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಿ. ಆ ಸಿಚುವೇಷನಲ್ಲಿ ಇದ್ದು ನೋಡಿ. ಫೈಲ್ ನಂಬರ್ 2. ಡೋಂಟ್ ಸ್ಟಾಪ್, ಕೀಪ್ ಗೋಯಿಂಗ್, ಯು ಕ್ಯಾನ್. ಸೊ ಡೋಂಟ್ ಸ್ಟಾಪ್, ಮುಂದೆ ಹೋಗ್ತಾ ಇರಿ, ಸ್ಟಾಪ್ ಆಗಬೇಡಿ. ಫೈಲ್ ನಂಬರ್ 2, ಕೀಪ್ ಗೋಯಿಂಗ್. ಬಿ ಹಂಬಲ್ ವಿತ್ ಯೋರ್ ಲವ್ಡ್ ಒನ್ಸ್. ಸೊ ನಿಮ್ಮ ಲವ್ಡ್ ಒನ್ ಜೊತೆ ಆದಷ್ಟು ಹಂಬಲ್ ಆಗಿರಿ. ಮೇ ಬಿ ನಿಮ್ಮ ಪೇರೆಂಟ್ಸ್ ಇರ್ಬೋದು, ಮೇ ಬಿ ನಿಮ್ಮ ಸಿಮ್ಲಿಂಗ್ಸ್ ಇರ್ಬೋದು, ಮೇ ಬಿ ನಿಮ್ಮ ಸ್ಪೌಸ್ ಇರ್ಬೋದು. ಸೊ ಆದಷ್ಟು ಹಂಬಲ್ ಆಗಿರಿ. ಯು ಆರ್ ಚೇಸಿಂಗ್. ಸೊ ಚೇಸ್ ಮಾಡೋದಕ್ಕೆ ಹೋಗಬೇಡಿ, ಅಟ್ರ್ಯಾಕ್ಟ್ ಮಾಡಿ. ಫೈಲ್ ನಂಬರ್ 2 ಪರ್ಸನ್ ಇರಬಹುದು, ಎನಿ ಕೈಂಡ್ ಆಫ್. ಚೇಸ್ ಮಾಡೋದಕ್ಕೆ ಹೋಗಬೇಡಿ, ಅಟ್ರ್ಯಾಕ್ಟ್ ಮಾಡಿ. ಬೆಟರ್ ಟು ಲಿವ್ ಇನ್ ದ ಪ್ರೆಸೆಂಟ್. ಸೊ ಆದಷ್ಟು ಪ್ರೆಸೆಂಟಲ್ಲಿ ಇರೋದನ್ನು ಕಲೀರಿ. ಓಕೆ, ಸೊ ಎಸ್, ಐ ಥಿಂಕ್ ದಿಸ್ ಈಸ್ ಫೈಲ್ ನಂಬರ್ 2. ಓಕೆ, ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಓಕೆ, ಅದು ಪೇಯ್ಡ್ ಆಗಿರುತ್ತೆ. ಓಕೆ, ಆ್ಯಂಡ್ ಎಸ್, ಯಾರಾದರೂ ಪರ್ಸ್ನಲ್ ರೀಡಿಂಗ್ ಯಾರಾದರೂ ಬುಕ್ ಮಾಡಿದರೆ ನಾಳೆ ನಾಡ್ದಲ್ಲಿ ನಿಮ್ಮ ರೀಡಿಂಗ್ ಬರ್ಬೋದು. ಓಕೆ, ಸೊ ಎಸ್, ದಿಸ್ ಈಸ್ ಫೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.